ಸುಂದರ ಎಂದು ಬಂದವರಿಗೆ ಶಾಕ್. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸಾವು ಪ್ರಕರಣಗಳು ಹೆಚ್ಚಳ, ಮೃತ್ಯುಕೋಪವಾಗುತ್ತಿರುವ ಶ್ರೀನಿವಾಸ ಸಾಗರ ಜಲಾಶಯ. ಕಾರ್ಯನಿರ್ವಹಿಸದ ಶುದ್ಧ ಕುಡಿಯುವ ನೀರಿನ ಘಟಕ, ಕುಡಿಯೋ ನೀರಿಗೂ ಪರದಾಟ, ಅಧಿಕಾರಿಗಳು ಜನಪ್ರತಿನಿಧಿಗಳಿಗೆ ಗ್ರಾಮಸ್ಥರಿಂದ ಹಿಡಿಶಾಪ. ದೈವಿ ಭಾವನೆ ಕಳೆದುಕೊಳ್ಳುತ್ತಿರುವ ಕರಗ ಉತ್ಸವ, ಮನರಂಜನೆಗೆ ಆಯೋಜನೆ ಮಾಡುವ ಮೂಲಕ ಧಕ್ಕೆ, ಆಕ್ರೋಶ ವ್ಯಕ್ತಪಡಿಸಿದ ವಹ್ನಿ ಕುಲಸ್ಥರು. ಡೀಸೆಲ್ ಬೆಲೆ ಹೆಚ್ಚಳಕ್ಕೆ ಭುಗಿಲೆದ್ದ ಆಕ್ರೋಶ, ಟಿಪ್ಪರ್ ಲಾರಿ ಮಾಲೀಕರ ಪ್ರತಿಭಟನೆ, ಅನಿರ್ದಿಷ್ಟಾವಧಿ ಮುಷ್ಕರದ ಎಚ್ಚರಿಕೆ. ನಮಸ್ಕಾರ, MMTV ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಾ. ಅದು ಬರದ ನಾಡು, ಆದರೂ ಅಲ್ಲಿನ ಕೆರೆಯೊಂದು ಸದಾ ನೀರಿನಿಂದ ನಳನಳಿಸುತ್ತಿರುತ್ತದೆ. ವಿಶ್ವವಿಖ್ಯಾತ ಸರ್ ಎಂ ವಿಶ್ವೇಶ್ವರಯ್ಯನವರು ನಿರ್ಮಾಣ ಮಾಡಿದ ಆ ಜಲಾಶಯ ನೋಡಲು ಬಹಳಷ್ಟು ಸುಂದರವಾಗಿದೆ. ಹೀಗಾಗಿ ಜಲಾಶಯ ನೋಡಲು ಬರೋ ಪ್ರವಾಸಿಗರು ನೀರಿಗಿಳಿದು ಒಬ್ರಲ್ಲ ಇಬ್ರಲ್ಲ ಅಂತ 5 ವರ್ಷದಲ್ಲಿ 13 ಮಂದಿ ಜಲಾಶಯಕ್ಕೆ ಬಲಿಯಾಗಿದ್ದು, ಈ ಕುರಿತು ವರದಿ ಇಲ್ಲಿದೆ. ಹೌದು, ಇದು ಚಿಕ್ಕಬಳ್ಳಾಪುರ ತಾಲೂಕಿನ ಶ್ರೀನಿವಾಸ ಸಾಗರ ಜಲಾಶಯ. ಸಾವಿರಾರು ಎಕರೆ ವಿಶಾಲವಾಗಿರೋ ಈ ಜಲಾಶಯ ನೋಡಲು ಸುಂದರವಾಗಿದೆ. ಮೈದುಂಬಿ ಹರಿದಾಗ 100 ಅಡಿ ಮೇಲ್ಭಾಗದಿಂದ ಧುಮ್ಮುಕ್ಕುವ ನೀರು ಥೇಟ್ ಜಲಪಾತದಂತೆ ಕಾಣುತ್ತದೆ. ಇದರಿಂದ ಬೆಂಗಳೂರು ಸೇರಿದಂತೆ ದೂರದ ಊರುಗಳಿಂದ ಪದೇ ಪದೇ ಜಲಾಶಯವನ್ನ ಕಣ್ತುಂಬಿಕೊಳ್ಳಲು ಪ್ರವಾಸಿಗರು ಆಗಮಿಸುತ್ತಾರೆ. ಹೀಗೆ ಪ್ರವಾಸಕ್ಕೆ ಬಂದಂಥ ಸಂದರ್ಭದಲ್ಲಿ ಪ್ರತಿ ವರ್ಷವೂ ಶ್ರೀನಿವಾಸ ಸಾಗರ ಜಲಾಶಯದಲ್ಲಿ 2-3 ಅಂತ ಪದೇ ಪದೇ ಸಾವಿನ ಪ್ರಕರಣಗಳು ಹೆಚ್ಚಾಗ್ತಲೇ ಇವೆ. ಜಲಾಶಯದ ಆಳ ಅರಿಯದ ಪ್ರವಾಸಿಗರು ಈಜಾಡಲು ಹೋಗಿ ಆಕಸ್ಮಿಕವಾಗಿ ಕಾಲು ಜಾರಿ ಜಲಾಶಯದಲ್ಲಿ ಮುಳುಗಿ ಸಾವನ್ನಪ್ತಾ ಇದ್ದು, 2020ರಲ್ಲಿ 2, 2022ರಲ್ಲಿ 2, 2023ರಲ್ಲಿ 4 ಮಂದಿ, 2024ರಲ್ಲಿ 1 ಸೇರಿದಂತೆ 2025ರಲ್ಲಿ 3 ಮಂದಿ ಸೇರಿ ಒಟ್ಟು 13 ಮಂದಿ ಸಾವನ್ನಪ್ಪಿದ್ದಾರೆ. ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆ ಲಿಮಿಟ್ಸಲ್ಲಿ ಒಂದು ಕೆರೆ ಇದೆ, ಶ್ರೀನಿವಾಸ ಸಾಗರ್. ಅಲ್ಲಿ ಲಾಸ್ಟ್ 5 ವರ್ಷದಿಂದ 8 ಕೇಸಸ್ ಆಗಿದೆ ಡ್ರೌನಿಂಗ್ದು. ಆ 8 ಕೇಸಸಲ್ಲಿ ಟೋಟಲ್ 13 ಜನದು ಡೆತ್ ಆಗಿದೆ. ನಿನ್ನೆ ಕೂಡ 2 ಏಪ್ರಿಲ್ 2025ಗೆ ನಿನ್ನೆ ಒಂದು ಇನ್ಸಿಡೆಂಟ್ ಆಯಿತು. ಆ ಇನ್ಸಿಡೆಂಟ್ ಟೈಮಲ್ಲಿ ಒಂದು ಫ್ಯಾಮಿಲಿಯಲ್ಲಿ ಪಿಕ್ನಿಕ್ ಮಾಡೋಕ್ಕೆ ಹೋಗಿದ್ದಾರೆ. ಆ ಟೈಮ್ಗೆ ಒಂದು ಇನ್ಸಿಡೆಂಟ್ ಆಯಿತು. ಟೋಟಲ್ 3 ಜನದು, 2 ಜನ ಲೇಡಿ, 1 ಜೆಂಟ್ಸ್, ಅವ್ರದ್ದು 3 ಜನದು ಡೆತ್ ಆಯಿತು. ಸೊ ಇದು ಲಾಸ್ಟ್ 6 ಇಯರ್ಸಿಂದ ಟೋಟಲ್ 13 ಡೆತ್ಸ್ ಆಗಿದೆ. ಅಂದ ಹಾಗೆ ಇತ್ತೀಚೆಗೆ ಶ್ರೀನಿವಾಸ ಸಾಗರ ಜಲಾಶಯದ ಬಳಿ ಜಲಾಶಯದಲ್ಲಿ ಕಾಲು ಜಾರಿ ಬಿದ್ದ ಮಗುವನ್ನ ರಕ್ಷಿಸೋಕೆ ಅಂತ ಹೋದ ಬಶೀರ್, ಫರೀನಾ ಬೇಗಂ ಹಾಗೂ ಇಮ್ರಾನ್ ಮೃತಪಟ್ಟಿದ್ರು. ಇನ್ನು 2020ರಲ್ಲಿ ಈಜಾಡಲು ಹೋಗಿ ಕುಮಾರಿ ಸುಪ್ರಿಯಾ ಹಾಗೂ ಮಲ್ಲೇಶ್ ಸೇರಿದಂತೆ 2022ರಲ್ಲಿ ವಿನೋದ್, ಸಚ್ಚಿದಾನಂದ, ನರೇಶ್, 2023ರಲ್ಲಿ ರಾಧಿಕಾ, ಪೂಜಾ, ಇಮ್ರಾನ್ ಖಾನ್ ಹಾಗೂ ಯಾಸೀನ್ ಹಾಗೂ 2024ರಲ್ಲಿ KGFನ ಅಭಿಷೇಕ್ ರಾಜ್ ಶ್ರೀನಿವಾಸ ಸಾಗರ ಜಲಾಶಯದಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ. ಹೀಗಾಗಿ ಸಂಬಂಧಪಟ್ಟ ಇಲಾಖೆ ಜೊತೆ ಮಾತನಾಡಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳೋದಾಗಿ SP ತಿಳಿಸಿದರು. ನಾವು ಈಗ ಸ್ವಲ್ಪ ಅಲ್ಲಿ ಸೆಕ್ಯೂರಿಟಿ ಮೇಜರ್ಸ್ ಮಾಡೋಕ್ಕೆ ಪ್ರಯಾಸ ಮಾಡ್ತಾ ಇದ್ದೀವಿ. ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಜೊತೆಗೆ ನಾವು ಡಿಸ್ಕಸ್ ಮಾಡಿಕೊಂಡು ಅಲ್ಲಿ ಏನೇನು ಅವಶ್ಯಕತೆ ಇದೆ ಅದನ್ನು ರೆಡಿ ಮಾಡಿ ಡೆಫಿನೆಟ್ಲಿ ಅದನ್ನು ಯಾರು ಪಿಕ್ನಿಕ್ ವಗೇರಾ ಮಾಡೋಕ್ಕೆ ಹೋಗ್ತಾರೆ ಅವ್ರಿಗೆ ಕೂಡ ವಾರ್ನಿಂಗ್ ಸೈನ್ಸ್ ಥರ ಎಲ್ಲ ಇನ್ಸ್ಟಾಲ್ ಮಾಡ್ತೀನಿ. ಸೊ ದ್ಯಾಟ್ ಇನ್ ಫ್ಯೂಚರ್ ಇದು ಕಂಟ್ರೋಲ್ ಆಗುತ್ತೆ. ಡೆಫಿನೆಟ್ಲಿ ಕನ್ಸರ್ನ್ ಡಿಪಾರ್ಟ್ಮೆಂಟ್ಸ್ ಯಾವುದು ಇದೆ ಅವ್ರಿಗೆ ಎಲ್ಲರಿಗೆ ಅವ್ರ ಜೊತೆ ಒಂದು ಮೀಟಿಂಗ್ ಮಾಡ್ತೀವಿ. ಮತ್ತು ಅವರಿಂದ ಏನು ಸಹಕಾರ ಸಿಗುತ್ತೆ ನಮಗೆ ಈ ಫೆನ್ಸಿಂಗ್ ವಗೇರಾ ಮಾಡೋಕ್ಕೆ ಆಗುತ್ತೆ ಅದು ಎಲ್ಲ ಮಾಡ್ತೀವಿ. ಮತ್ತು ಜೊತೆಗೆ ಈ ಥರ ಸ್ವಲ್ಪ ವಾರ್ನಿಂಗ್ ಬೋರ್ಡ್ಸ್ ವಗೇರಾ ಕೂಡ ಹಾಕ್ತೀನಿ. ಮತ್ತು ಸೋಷಿಯಲ್ ಮೀಡಿಯಾದಿಂದ ಕೂಡ ಅವೇರ್ನೆಸ್ ಮಾಡ್ತೀವಿ ನಾವು. ಅಂದ ಹಾಗೆ ಸಣ್ಣ ನೀರಾವರಿ ಇಲಾಖೆಯ ಸುಪರ್ದಿಯಲ್ಲಿರೋ ಈ ಕೆರೆಗೆ HN ವ್ಯಾಲಿ ಯೋಜನೆಯ ನೀರು ತುಂಬಿಸಲಾಗ್ತಾ ಇದೆ. ಇದರಿಂದ ಜಲಾಶಯ ಸದಾಕಾಲ ನೀರಿನಿಂದ ತುಂಬಿ ತುಳುಕುತ್ತಿದೆ. ಆದರೆ ಜಲಾಶಯದ ಸುತ್ತಲೂ ಫೆನ್ಸಿಂಗ್ ಹಾಕಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕಾದ ಇಲಾಖೆಯ ನಿರ್ಲಕ್ಷ್ಯಕ್ಕೆ ಪದೇ ಪದೇ ಸರಣಿ ಸಾವುಗಳಾಗ್ತಾ ಇದ್ದು, ಈಗಲಾದರೂ ಇಲಾಖೆ ಎಚ್ಚೆತ್ತುಕೊಳ್ಳುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಸುಮಾರು 2 ವರ್ಷಗಳು ಕಳೆದರೂ ಶುದ್ಧ ಕುಡಿಯುವ ನೀರಿನ ಘಟಕ ಕಾರ್ಯನಿರ್ವಹಿಸದೆ ಇಲ್ಲೊಂದು ಗ್ರಾಮಸ್ಥರು ಕುಡಿಯುವ ನೀರಿಗೂ ಪರದಾಡುತ್ತಿದ್ದಾರೆ. ಅಧಿಕಾರಿಗಳು ಜನಪ್ರತಿನಿಧಿಗಳಿಗೆ ಹಿಡಿಶಾಪ ಹಾಕಿದ್ದಾರೆ.
ಇದಕ್ಕೆ ರೆಡಿ ಮಾಡಿಸಲೇಬೇಕು. ಬಾಗೇಪಲ್ಲಿ ತಾಲೂಕಿನ ಕಸಬಾ ಹೋಬಳಿಯ ಕಾಶಾಪುರ ಗ್ರಾಮದಲ್ಲಿ ಕುಡಿಯುವ ನೀರಿನ ಶುದ್ಧೀಕರಣ ಘಟಕ ಅಳವಡಿಸಿ 2 ವರ್ಷಗಳಾಗುತ್ತಿದ್ದರೂ ಸಹ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಉಪಯೋಗಕ್ಕೆ ಬಾರದೆ ನಿರುಪಯುಕ್ತವಾಗಿ ಬಿದ್ದಿದೆ. ಇದರಿಂದ ಗ್ರಾಮದ ಜನರು ಕುಡಿಯುವ ನೀರಿಗೆ ಪರದಾಡುವಂತಾಗಿದೆ. ಗ್ರಾಮದಲ್ಲಿರುವ ಕುಡಿಯುವ ನೀರು ಶುದ್ಧೀಕರಣ ಘಟಕಕ್ಕೆ ಬೀಗ ಜಡಿದಿರುವುದರಿಂದ ನಾಗರಿಕರಿಗೆ ಯಾವುದೇ ರೀತಿಯ ಪ್ರಯೋಜನ ಇಲ್ಲದಂತಾಗಿದೆ. ಸರ್ಕಾರಿ ದಾಖಲೆಗಳ ಪ್ರಕಾರ ಪರಗೋಡು ಗ್ರಾಮ ಪಂಚಾಯಿತಿಯ ಕಾಶಾಪುರ ಗ್ರಾಮದಲ್ಲಿ ಹೆಂಗಸರಿಗಷ್ಟೇ ಕುಡಿಯುವ ನೀರು ಶುದ್ಧೀಕರಣ ಘಟಕ ಇದ್ದು ಸಾರ್ವಜನಿಕರ ಬಳಕೆಗೆ ಕಾಲ ಕೂಡಿ ಬಂದಿಲ್ಲ ಎಂದು ಗ್ರಾಮಸ್ಥರ ಗಂಭೀರ ಆರೋಪವಾಗಿದೆ. ನಿಂತಿರುವುದಕ್ಕೆ ರೆಡಿ ಮಾಡಿಸಲೇಬೇಕು. ಅಧಿಕಾರಿಗಳು ಬರಲೇಬೇಕು. ಅಧಿಕಾರಿಗಳು ಇಲ್ಲಿಗೆ ಬರಲೇಬೇಕು. ಬೇಕೇ ಬೇಕು. ಅಧಿಕಾರಿಗಳು ಬರಬೇಕು. ನಮ್ಮ ಸಮಸ್ಯೆಯನ್ನು ಈಡೇರಿಸಬೇಕು. ಸಮಸ್ಯೆಗಳನ್ನು ಈಡೇರಿಸಬೇಕು. ಸಮಸ್ಯೆಗಳನ್ನು ಈಡೇರಿಸಬೇಕು. ನಿಂತು ಹೋಗಿರುವ ವಾಟರ್ ಸಪ್ಲೈ ಸರ್, ನಮ್ಮದು ಬಾಗೇಪಲ್ಲಿ ತಾಲೂಕು ಕಾಶಾಪುರ ಗ್ರಾಮ ಪರಗೋಡು ಪಂಚಾಯಿತಿ. ನಮ್ಮೂರಲ್ಲಿ ಫಿಲ್ಟರ್ ಮಿಷಿನ್ ಫಿಟ್ ಮಾಡಿದ್ದಾರೆ ಹೊರತು ನೀರಿನ್ನು ಓಪನ್ ಮಾಡಿಲ್ಲ. ನಮಗೆ ನೀರಿಗೆ ಬೊಲೆ ತೊಂದರೆ ಆಗ್ತಾ ಇದೆ ಸರ್. ನಾವು ಎಲ್ಲಿಗೂ ಬಾಗೇಪಲ್ಲಿಗೆ ಹೋಗಿ ತಗೊಂಬರ್ಬೇಕು. ಅಲ್ಲಿಂದ ತಗೊಂಬರ್ಬೇಕು ಅಂದರೆ ಗಾಡಿ ಇರಬೇಕು. ಗಾಡಿ ಇಲ್ದಿರ ಇರೋರು ಇರ್ತಾರೆ, ಅಜ್ಜಂದಿರು ಇರ್ತಾರೆ, ಮುದುಕೀರು ಇರ್ತಾರೆ, ಹೋಗೋಕ್ಕಾಗಲ್ಲ, ಏನೂ ಇಲ್ಲ. ನಮಗೆ ತುಂಬ ತೊಂದರೆ ಆಗೈತೆ ಸರ್ ನೀರಿಗೆ. ಅದು ನೀವು ಸ್ವಲ್ಪ ಅನುಕೂಲ ಮಾಡಿಕೊಡ್ಬೇಕು. ಎಷ್ಟು ದಿನ ಆಯ್ತಮ್ಮ ಇದು? 2 ವರ್ಷ ಆಯಿತು ಸರ್ ಅದು ಕಟ್ಟಿ. ಇವಾಗಲೂ ಇನ್ನೂ ನೀರು ಬಿಟ್ಟಿಲ್ಲ. ನಮಗೆ ನೀರಿಗೆ ತುಂಬ ತೊಂದರೆ ಆಗ್ತಾ ಇದೆ ಸರ್. ನಾವು ಬೇರೆ ಕಡೆ ಹೋಗಿ ನೀರು ತಗೊಂಬರ್ಬೇಕು ಅಂದರೆ ತುಂಬ ತೊಂದರೆ ಆಗುತ್ತೆ. ಇನಾಗ್ರೇಷನ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರಲ್ಲ? ಇಲ್ಲ ಸರ್, ಅದು ಓಪನ್ ಮಾಡಿಲ್ಲ. ಇನ್ನೂ ಓಪನ್ ಮಾಡಿಲ್ಲ, ಬಿಟ್ಟು ಹೊಟ್ಟೋಗಿದ್ದಾರೆ ಅಷ್ಟೇ ಸರ್. ಮಾಡಿಲ್ಲ, ಬರಲೇ ಇಲ್ಲ. ಇಲ್ಲಿ ಇನ್ಯಾರು ಮಾಡೋದು? ಅವ್ರು ಯಾರು ಬರಲೇ ಇಲ್ಲ. ಬಂದು ಓಪನ್ ಮಾಡಿದ್ರು ಒಂದಿನ. ಅದು ನೀರು ಸುಮ್ಮನೆ ಅದಕ್ಕೆ ನೀರು ಬಿಟ್ಟು ಬರ್ತಾ ಇದೆಯಿಲ್ಲ ಅಂತ ಟೆಸ್ಟ್ ಮಾಡಿದ್ದಾರೆ ಅಷ್ಟೇ. ನೀರು ಬಿಟ್ಟಿಲ್ಲ ಯಾರು. ಕಾಟಾಚಾರಕ್ಕೆ ಎಲೆಕ್ಷನ್ಗೆ ಸುಮ್ಮನೆ ಬರ್ತಾರೆ, ಮಾತು ಹೇಳಿ ಓಟುಗಳು ಹಾಕ್ಸ್ಕೊಂಡು ಹೋಗ್ತಾರೆ. ನಮ್ಗೆ ನಮ್ಮ ಊರಿಗೆ ಯಾವ ಅನುಕೂಲನೂ ಮಾಡೇ ಇಲ್ಲ ಸರ್. ಎಲ್ಲರೂ ನೆಗ್ಲೆಕ್ಟ್ ಮಾಡ್ತಾರೆ ಹೊರತು ಯಾವ ಅನುಕೂಲನೂ ಮಾಡ್ಕೊಟ್ಟೇ ಇಲ್ಲ. ನಮ್ಗೆ ನೀರ್ದೆ ತುಂಬಾ ಸಮಸ್ಯೆ, ತುಂಬಾ ತೊಂದರೆ ಆಗ್ತಾ ಇದೆ. ತುಂಬಾ ತೊಂದರೆ ಆಗ್ತಾ ಇದೆ ಸರ್. ಬಿಟ್ರೆ ಬೇರೆ ಎಲ್ಲೂ ಇಲ್ವಾ? ಇಲ್ಲ ಸರ್, ಎಲ್ಲೂ ಇಲ್ಲ. ಇಲ್ಲೇ ಕಟ್ಟಿರೋದು. ನಮ್ಗೆ ಕುಡಿಯೋ ನೀರು ಅಂದ್ರೆ ತುಂಬಾ ತೊಂದರೆ ಆಗ್ತಾ ಇದೆ. ಅಧಿಕಾರಿಗಳು ಯಾರು ಗಮನ ಕೊಡ್ತಾರೆ? ಅಧಿಕಾರಿಗಳು ಯಾರು ಅದ್ರ ಕಡೆ ಗಮನನೇ ಕೊಡ್ತಾ ಇಲ್ಲ ಸರ್. ಒಂದು ನಮ್ಗೆ ಯಾವ್ದಾದ್ರು ಸಾಲ ಮಾಡಬೇಕು ಸರ್. ಅದು ಯಾವ್ದಾದ್ರು ಒಂದು ತೀರ್ಮಾನ ಮಾಡಿ ನಮ್ಗೆ ನೀರು ಬರೋಂಗೆ ಕೊಟ್ರೆ ತುಂಬಾ ಒಳ್ಳೇದು ಸರ್. ನಮ್ಗೆ ನೀರಿನ ತೊಂದರೆ ಕೊರತೆನೆ ಇಲ್ದಿರ ಆಗುತ್ತೆ. ಮತ್ತೊಂದು ಕಡೆ ಕಾಶಾಪುರ ಗ್ರಾಮದಲ್ಲಿರುವ ಸಾರ್ವಜನಿಕ ಕೊಳವೆ ಬಾವಿಯಿಂದ ಸರಬರಾಜು ಮಾಡುತ್ತಿರುವ ನೀರು ಕೊಳವೆ ಬಾವಿಯ ಬಳಿಯೇ ಸೋರಿಕೆಗೊಂಡು ಪುನಃ ಕೊಳವೆ ಬಾವಿಗೆ ನೇರವಾಗಿ ಹರಿದು ಕಲುಷಿತಗೊಳ್ಳುತ್ತಿದೆ. ಕಲುಷಿತ ನೀರೇ ಗ್ರಾಮದ ಮನೆಗಳಿಗೆ ಸರಬರಾಜು ಆಗುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ. మళ్ళీ లోపలికి అవే వచ్చేది మళ్ళీ వడగట్టుకొని తాగాల కొలాయిలకు వస్తాండే నీళ్ళు మళ్ళీ వడగట్టి తాగాల. ఇట్లా పరిస్థితి అయిపోయింది. ఈ యావ క్రమము తీసుకుని ఎప్పుడు కాలుతా ఉండేది పోతా ఉండేది. పైన మోటార్ మీద తిరిగే మోటార్ మీద 3 దినాలకు ఒకదప్ప మోటార్ కాలిపోతుంది. ఇట్లయితే ఉంది. ఎవరు దీన్ని యా క్రమము తీసుకుని కాలిపోయింది. నీళ్ళు కాలేదు చూస్తే తాంత్రికం పని చేస్తారు, వెళ్ళిపోతారు. నీళ్ళు ఎవడు వస్తాండేది అవే, పోయేవి అవే, ఇమిరేది అవే. ಒಟ್ನಲ್ಲಿ ಇನ್ನಾದರೂ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಇತ್ತ ಗಮನ ಹರಿಸುತ್ತಾರಾ ಕಾದು ನೋಡಬೇಕಾಗಿದೆ. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ಧರ್ಮರಾಯರ ಹೂವಿನ ಕರಗ ಮಹೋತ್ಸವ ಸೇವಾ ಸಮಿತಿ ವತಿಯಿಂದ ಶ್ರೀ ಜಾಲಾರಿ ಗಂಗಮ್ಮ ದೇವಾಲಯದ 63ನೇ ವರ್ಷದ ನಗರದ ನಾಡಹಬ್ಬ ಶ್ರೀ ಧರ್ಮರಾಯರ ಹೂವಿನ ಕರಗ ಮಹೋತ್ಸವ ದಿನಾಂಕ 19/4/2025 ಶನಿವಾರ ರಾತ್ರಿ 9 ಗಂಟೆಗೆ. ಕರಗ ಹೊರುವವರು ಕೆ ಧರ್ಮೇಂದ್ರ, ಮೇಲೂರು.
ದಿನಾಂಕ 15/4/2025 ಮಂಗಳವಾರ ಬೆಳಗ್ಗೆ 9 ಗಂಟೆಗೆ ಶ್ರೀ ಚಂಡಿಕಾ ಹೋಮ ಹಾಗೂ 17/4/2025 ಗುರುವಾರದಂದು ರಾತ್ರಿ 8 ಗಂಟೆಗೆ ಶ್ರೀ ಧರ್ಮರಾಯ ಸ್ವಾಮಿಯ ಹಸಿ ಕರಗವನ್ನು ಏರ್ಪಡಿಸಲಾಗಿದೆ. ಕರಗದ ಪ್ರಯುಕ್ತ ನಗರದ ಪ್ರಮುಖ ಬೀದಿಗಳಲ್ಲಿ ಕೀಲು ಕುದುರೆ ನೃತ್ಯ, ಡೊಳ್ಳು ಕುಣಿತ, ಕಾವಡಿ ನೃತ್ಯ, ಪೂಜಾ ಕುಣಿತದೊಂದಿಗೆ ದೇವರ ಮುತ್ತಿನ ಪಲ್ಲಕ್ಕಿಗಳ ಮೆರವಣಿಗೆ, ಸುಪ್ರಸಿದ್ಧ ವಾದ್ಯಗೋಷ್ಠಿಗಳು, ನಾಟಕಗಳು, ನಗರದಾದ್ಯಂತ ಆಕರ್ಷಕ ವಿದ್ಯುತ್ ದೀಪಾಲಂಕಾರವನ್ನು ಏರ್ಪಡಿಸಲಾಗಿರುತ್ತದೆ. ಸರ್ವರಿಗೂ ಆದರದ ಸುಸ್ವಾಗತ. ಗಣಿತಶಾಸ್ತ್ರಜ್ಞ ಡಾಕ್ಟರ್ ಪಿ ರಘುನಾಥ್ ರವರ ಸಾರಥ್ಯದಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪದವಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪದವಿ ಕಾಲೇಜು ಬೆಸ್ಟ್ ಡಿಗ್ರಿ ಕಾಲೇಜು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪದವಿ ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಲಭ್ಯವಿರುವ ಕೋರ್ಸ್ಗಳು ಬಿಕಾಂ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಸಿಎ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಎಸ್ಸಿ ಜನರಲ್ ಹಾಗೂ ಇಂಟಿಗ್ರೇಟೆಡ್. ಕೆಲವೇ ಸೀಟುಗಳು ಲಭ್ಯವಿದೆ. ಇನ್ನೇಕೆ ತಡ? ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬೆಸ್ಟ್ ಡಿಗ್ರಿ ಕಾಲೇಜು, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಏಕೈಕ ಹೆಮ್ಮೆಯ ಕಾಲೇಜು ಕೃಷ್ಣ ರುಕ್ಮಿಣಿ ಕಾಲೇಜು. ಸ್ಥಳ ಕೈಗಾರಿಕಾ ವಲಯ, ಹಳೆ ಆರ್ಟಿಒ ಆಫೀಸ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. 2025-26ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಪಿಯುಸಿ ಕಾಮರ್ಸ್ ಇಬಿಎಸಿಎಸ್ HEBA, ಆರ್ಟ್ಸ್ HEPS, ಡಿಗ್ರಿ BCA, ಬಿಕಾಂ, BA ಆಸ್ ಪರ್ BNU. 2024-25ನೇ ಸಾಲಿನ BCA ಫಲಿತಾಂಶದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಿರುವ ಕಾಲೇಜು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ನಮ್ಮ ಕಾಲೇಜಿನ ವಿಶೇಷತೆಗಳೇನೆಂದರೆ ಕೈಗೆಟುಕುವ ಶುಲ್ಕ, ಮೌಲ್ಯಾಧಾರಿತ ಶಿಕ್ಷಣ, ಪರಿಣಿತ ಉಪನ್ಯಾಸಕರ ವೃಂದ, ಹಸಿರು ಪರಿಸರ, ಉತ್ಸಾಹಭರಿತ ಕ್ಯಾಂಪಸ್, ಆಧುನಿಕ ತಂತ್ರಜ್ಞಾನದ ಆಡಿಯೋ ವಿಜುವಲ್ ಕೊಠಡಿಗಳನ್ನು ಒಳಗೊಂಡಿದೆ. ವಿದ್ಯಾರ್ಥಿಗಳ ಪ್ರತಿಭೆಗೆ ತಕ್ಕಂತೆ ಪಠ್ಯೇತರ ಚಟುವಟಿಕೆಗಳಿಗೂ ವಿಶೇಷ ಆದ್ಯತೆ ನೀಡಲಾಗುತ್ತದೆ. ವಿಶೇಷ ಸೂಚನೆ: ಡಿಸ್ಟಿಂಕ್ಷನ್ ಹೊಂದಿದ ವಿದ್ಯಾರ್ಥಿಗಳಿಗಾಗಿ ವಿಶೇಷ ರಿಯಾಯಿತಿಗಳು ಲಭ್ಯವಿದೆ. ಇನ್ನೇಕೆ ತಡ? ಹಿಂದೆ ಭೇಟಿ ಕೊಡಿ. ಕೃಷ್ಣ ರುಕ್ಮಿಣಿ ಕಾಲೇಜು. ಸ್ಥಳ ಕೈಗಾರಿಕಾ ವಲಯ, ಹಳೆ ಆರ್ಟಿಒ ಆಫೀಸ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9740461966, 9972856004. ಲ್ಯಾಂಡ್ಲೈನ್ ನಂಬರ್ 08156459051. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ನಿರ್ಮಾಣಕ್ಕೆ ಏಕೈಕ ಶಾಲೆ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ ಚೊಕ್ಕಹಳ್ಳಿ, ಚಿಕ್ಕಬಳ್ಳಾಪುರ. ನರ್ಸರಿ, LKG, UKG 1ರಿಂದ 10ನೇ ತರಗತಿವರೆಗೆ 2025-26ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಉತ್ತಮ ಕಲಿಕಾ ವಾತಾವರಣ, ಸುಸಜ್ಜಿತ ಲ್ಯಾಬ್ ವ್ಯವಸ್ಥೆ, ಕಂಪ್ಯೂಟರ್ ಕಲಿಕೆ, ಅನುಭವಿ ಶಿಕ್ಷಕ ವೃಂದ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಸಾರಿಗೆ ಸೌಲಭ್ಯ, ಕ್ರಿಯೇಟಿವ್ ಲರ್ನಿಂಗ್ ಹಾಗೂ ಕ್ರೀಡಾ ತರಬೇತಿ ನೀಡಲಾಗುವುದು. ಇನ್ನೇಕೆ ತಡ? ಹಿಂದೆ ಭೇಟಿ ಕೊಡಿ. ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ನಮಸ್ತೆ ಚಿಕ್ಕಬಳ್ಳಾಪುರ. ಹಿಲ್ಸ್ಟೋನ್ ಮಿನಿ ಪ್ರೈವೇಟ್ ಥಿಯೇಟರ್ಸ್ಗೆ ಆತ್ಮೀಯವಾದಂತ ಸ್ವಾಗತ. ಫಾಗ್ ಎಂಟ್ರಿ ಇರುತ್ತೆ, ಕ್ಯಾಂಡಲ್ ಎಂಟ್ರಿ ಇರುತ್ತೆ, ಟೆಡಿ ಕೂಡ ನಿಮಗೆ ಪ್ರೊವೈಡ್ ಮಾಡ್ತಿದೀವಿ. ಹಾಗೆ ನಮ್ಮಲ್ಲಿ LED ನೇಮ್ಸ್ ಇರುತ್ತೆ, ಪ್ರೀಮಿಯಂ ಸೋಫಾಸ್ ಇರುತ್ತೆ, ಹಾಗೆ ನಮ್ಮಲ್ಲಿ ಡೆಕೋರೇಷನ್, ಪ್ರೀಮಿಯಂ ಡೆಕೋರೇಷನ್ ಇರುತ್ತೆ. ನಿಮಗೆ ಕಸ್ಟಮೈಸ್ಡ್ ಡೆಕೋರೇಷನ್ ಕೂಡ ಮಾಡ್ಕೊಡ್ತೀವಿ. ನಮ್ಮಲ್ಲಿ 2 ತರ ಥಿಯೇಟರ್ಸ್ ಇದಾವೆ. ಒಂದು ಫ್ಯಾಮಿಲಿ ಥಿಯೇಟರ್ ಇದೆ. ನಮ್ಮಲ್ಲಿ ಬರ್ಡೇ, ಬ್ರೈಡ್ ಟು ಬಿ, ಮಾಮ್ ಟು ಬಿ, ವೆಡ್ಡಿಂಗ್ ಆನಿವರ್ಸರಿ, ಕ್ಯಾಂಡಲ್ ನೈಟ್ ಡಿನ್ನರ್, ಫಸ್ಟ್ ಇಯರ್ ಬರ್ಡೇ, ನಾಮಕರಣ, ಶ್ರೀಮಂತನ ಎಲ್ಲ ಥರ ಮಾಡೋದಕ್ಕೂ ಅವಕಾಶ ಇದೆ. ಹಾಗೆ ನಮ್ಮಲ್ಲಿ 100 to 150 ಮೆಂಬರ್ಸ್ ಬಂದರೂ ಕೂಡ ಅವರಿಗೆ ಲಂಚಿಂಗ್ ಏರಿಯಾಗೆ ಸಪ್ರೇಟ್ ಹಾಲ್ ಕೂಡ ಪ್ರೊವೈಡ್ ಮಾಡ್ತೀವಿ. ಈಗ ನೀವು ನೋಡಿದ್ದು ಫ್ಯಾಮಿಲಿ ಥಿಯೇಟ್ರು, ಈಗ ನೋಡ್ತಿರೋದು ನೀವು ಫ್ರೆಂಡ್ಸ್ ಥಿಯೇಟ್ರು. ಹೈ ಕ್ವಾಲಿಟಿ ಪ್ರೀಮಿಯಂ ಇರತಕ್ಕಂತಹ ಡೆಕೋರೇಷನ್. ಚಿಕ್ಕಬಳ್ಳಾಪುರದಲ್ಲಿ ಈ ಕ್ವಾಲಿಟಿ ಥಿಯೇಟರ್ ಡೆಕೋರೇಷನ್ ನಿಮಗೆ ಎಲ್ಲಿ ಹುಡುಕಿದ್ರು ಸಿಗೋದಿಲ್ಲ. ಹಿಲ್ಸ್ಟೋನ್ ಮಿನಿ ಪ್ರೈವೇಟ್ ಥಿಯೇಟರ್ಸ್ ಅವರು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ 2 ಕಡೆನೂ ಬ್ರಾಂಚ್ ಮಾಡಿದ್ದೀವಿ. ದಿ ಹಿಲ್ಸ್ಟೋನ್ ಮಿನಿ ಪ್ರೈವೇಟ್ ಥಿಯೇಟರ್ಸ್ ಓಪನ್ ಆಗಿ ಕರೆಕ್ಟಾಗಿ 1 ಇಯರ್ ಆಗ್ತಾ ಬಂದಿರೋದ್ರಿಂದ ನಿಮಗೆ ಸರ್ಪ್ರೈಸ್ ಆಗಿ ಟೆಡಿ ಎಂಟ್ರಿ ಕೂಡ ಕೊಡ್ತಿದ್ದೀವಿ. ಹಾಗೆ ನಮ್ಮ ಹಿಲ್ಸ್ಟೌನ್ ಕಡೆಯಿಂದ ಕಾಂಪ್ಲಿಮೆಂಟಿಯಾಗಿ 1 ಪ್ಲೇಟ್ ಫ್ರೆಂಚ್ ಫ್ರೈಸ್ ಕೂಡ ನಿಮಗೆ ಪ್ರೊವೈಡ್ ಮಾಡ್ತಿದ್ದೀವಿ. ಇದು ಫ್ರೀ ಇರುತ್ತೆ. ಸಾಯಿರಾಮ್ PU ಕಾಲೇಜ್ 2025-26ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: ಸೈನ್ಸ್ PCMB, PCMC, ಕಾಮರ್ಸ್ EBACS,
ಇನ್ನು ಸಿಇಟಿ, ಜೆಇಇ, ಐಐಟಿ, ನೀಟ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಇಂಡಿವಿಜುವಲ್ ಮೆಂಟರಿಂಗ್, ಸುಸಜ್ಜಿತ ಲ್ಯಾಬ್ ಹಾಗೂ ಲೈಬ್ರರಿ ಸೌಲಭ್ಯ, ಸಾರಿಗೆ ಸೌಲಭ್ಯ ಹಾಗೂ ನುರಿತ ಶಿಕ್ಷಕ ವೃಂದವನ್ನ ಹೊಂದಿದೆ. ವಿಶೇಷ ಸೂಚನೆ, ಹಾಸ್ಟೆಲ್ ಫೆಸಿಲಿಟಿ ಸಹ ಲಭ್ಯ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ ಸಾಯಿರಾಮ್ ಪಿಯು ಕಾಲೇಜ್. ಬಾಲಕಿಯರ ಉಜ್ವಲ ಭವಿಷ್ಯಕ್ಕೆ ಪೋಷಕರ ಮೊದಲ ಆಯ್ಕೆ ಸಂತ ಜೋಸೆಫ್ ಕಾನ್ವೆಂಟ್ ಬಾಲಕಿಯರ ಪದವಿ ಪೂರ್ವ ಕಾಲೇಜು. ಸ್ಥಳ ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. 2025-26ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಜಿಲ್ಲೆಯ ನಂಬರ್ 1 ಬಾಲಕಿಯರ ಪಿಯು ಕಾಲೇಜ್. 100% ಫಲಿತಾಂಶದೊಂದಿಗೆ ಜಿಲ್ಲಾ ಮಟ್ಟದಲ್ಲಿ ಸತತ 13 ವರ್ಷಗಳಿಂದ ನಿರಂತರವಾಗಿ ಪ್ರಥಮ ಶ್ರೇಣಿ ಪಡೆಯುತ್ತಿರುವ ಏಕೈಕ ಕಾಲೇಜು. ಅನುಭವಿ ಶಿಕ್ಷಕರಿಂದ ವಿಶಾಲವಾದ ತರಗತಿ ಕೊಠಡಿಗಳು, ಸುಸಜ್ಜಿತವಾದ ವಿಜ್ಞಾನ ಮತ್ತು ಕಂಪ್ಯೂಟರ್ ಪ್ರಯೋಗಾಲಯಗಳು, ಉದ್ಯೋಗ ಮಾರ್ಗದರ್ಶನ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ, ಆ್ಯಪ್ ಆಧಾರಿತ ವಿದ್ಯಾರ್ಥಿಗಳ ಪ್ರಗತಿ ಟ್ರ್ಯಾಕಿಂಗ್, ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯ ಸಹ ಲಭ್ಯ. ವಿದ್ಯಾರ್ಥಿಗಳಿಗೆ ನಿಯಮಿತ ಪರೀಕ್ಷೆಗಳು ಮತ್ತು ಪೋಷಕರು ಶಿಕ್ಷಕರ ಸಭೆಗಳ ಮೂಲಕ ವಿದ್ಯಾರ್ಥಿಗಳ ಪ್ರಗತಿಯ ಮೇಲೆ ನಿಗಾ ವಹಿಸಲಾಗುತ್ತದೆ. ಲಭ್ಯವಿರುವ ಕೋರ್ಸ್ಗಳು ಪಿಸಿಎಂಬಿ, ಪಿಸಿಎಂಸಿಎಸ್ ಜೊತೆಗೆ ಸಿಇಟಿ ಮತ್ತು ನೀಟ್, ಜೆಇಇ ತರಬೇತಿ, ಇಬಿಎಸಿಎಸ್ ಜೊತೆಗೆ ಸಿಎ ಮತ್ತು ಕ್ಲಾಟ್ ಫೌಂಡೇಶನ್ ತರಬೇತಿ, ಎಚ್ಇಪಿಎಸ್ ಜೊತೆಗೆ ಕೆಎಎಸ್, ಐಎಎಸ್ ಮತ್ತು ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಶೇಷ ತರಬೇತಿ ನೀಡಲಾಗುವುದು. ಇಲ್ಲಿ ಶಿಕ್ಷಣ ಪಡೆದ ವಿದ್ಯಾರ್ಥಿಗಳು ಭವಿಷ್ಯದ ಸಾಧಕರಾಗಿ ಸಮಾಜದಲ್ಲಿ ಶಿಸ್ತಿನ ಸಿಪಾಯಿಗಳಾಗಿ ರೂಪುಗೊಂಡಿದ್ದಾರೆ. ಇನ್ನೇಕೆ ತಡ, ತಮ್ಮ ಮಕ್ಕಳ ಕನಸನ್ನ ಸಾಕಾರಗೊಳಿಸಲು ಹಿಂದೆ ಭೇಟಿ ನೀಡಿ ಸಂತ ಜೋಸೆಫ್ ಕಾನ್ವೆಂಟ್ ಬಾಲಕಿಯರ ಪದವಿ ಪೂರ್ವ ಕಾಲೇಜು. ಶ್ರೀರಾಮ ಪ್ಯಾಲೇಸ್ ಎಸಿ ಫಂಕ್ಷನ್ ಹಾಲ್. ಸ್ಥಳ ಬಿಆರ್ಕೆ ಕಾಂಪ್ಲೆಕ್ಸ್, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ, ಚಿಂತಾಮಣಿ ರಸ್ತೆ, ಶಿಡ್ಲಘಟ್ಟ. ಮದುವೆ, ನಾಮಕರಣ ಸೇರಿದಂತೆ ಎಲ್ಲ ರೀತಿಯ ಶುಭ ಕಾರ್ಯಕ್ರಮಗಳು ಹಾಗೂ ಸಭೆ ಸಮಾರಂಭಗಳಿಗೆ ಹೇಳಿ ಮಾಡಿಸಿದ ತಾಣ. ಉತ್ತಮ ಪಾರ್ಕಿಂಗ್ ವ್ಯವಸ್ಥೆ, ಲಿಫ್ಟ್ ಸೌಲಭ್ಯವನ್ನ ಹೊಂದಿದೆ. ಸ್ವಚ್ಛತೆಗೆ ಆದ್ಯತೆ ನೀಡಿದ್ದು, ಸುಸಜ್ಜಿತ ಡೈನಿಂಗ್ ಹಾಲ್, ಉತ್ತಮ ನೀರಿನ ವ್ಯವಸ್ಥೆಯನ್ನ ಹೊಂದಿದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ ಶ್ರೀರಾಮ ಪ್ಯಾಲೇಸ್ ಎಸಿ ಫಂಕ್ಷನ್ ಹಾಲ್. ಸ್ಥಳ ಬಿಆರ್ಕೆ ಕಾಂಪ್ಲೆಕ್ಸ್, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ, ಚಿಂತಾಮಣಿ ರಸ್ತೆ, ಶಿಡ್ಲಘಟ್ಟ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449523801. ಅನದರ್ ನಂಬರ್ 9972235780. ಆರೈಕೆ ನಿಮ್ಮೆಲ್ಲರ ನಂಬಿಕೆ. ಮಕ್ಕಳ ಮತ್ತು ನವಜಾತ ತಜ್ಞರಾದ ಡಾಕ್ಟರ್ ರಚನ್ ರೆಡ್ಡಿ ಕೆ ಮತ್ತು ಡಾಕ್ಟರ್ ಗಿರಿಜಾ ರಚನ್ ಸಾರಥ್ಯದಲ್ಲಿ ರೂಪುಗೊಂಡಿರುವ ತಾಯಿ ಮತ್ತು ಮಕ್ಕಳ ಸ್ಪೆಷಾಲಿಟಿ ಕ್ಲಿನಿಕ್, ಪೋಸ್ಟ್ ಆಫೀಸ್ ಪಕ್ಕ, 1ನೇ ಮಹಡಿ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ನವಜಾತ ಆರೈಕೆ ಮತ್ತು ಹಾಲುಣಿಸುವ ಸಮಸ್ಯೆಗಳು, ವ್ಯಾಕ್ಸಿನೇಷನ್, ಅಪೌಷ್ಟಿಕ ಸಮಸ್ಯೆ, ಬೆಳವಣಿಗೆ ಮತ್ತು ಅಭಿವೃದ್ಧಿ ಸಮಸ್ಯೆಗಳು, ಅಸ್ತಮಾ, ಚರ್ಮ ರೋಗಗಳು, ಮನೋವೈದ್ಯಕೀಯ ಸಮಸ್ಯೆಗಳು, ಶ್ರವಣ ಮತ್ತು ಮಾತನಾಡುವ ಸಮಸ್ಯೆಗಳು, ಫಿಸಿಯೋಥೆರಪಿ ಸೇರಿದಂತೆ ಎಲ್ಲ ರೀತಿಯ ಮಕ್ಕಳ ರೋಗಗಳಿಗೆ ಚಿಕಿತ್ಸೆ ನೀಡಲಾಗುವುದು. ಇನ್ನು ಸ್ತ್ರೀಯರಿಗೆ ಸಂಬಂಧಿಸಿದ ಗರ್ಭಧಾರಣೆಯ ತಪಾಸಣೆ, ಹಾರ್ಮೋನ್ ಸಮಸ್ಯೆಗಳು, ಮುಟ್ಟಿನ ಸಮಸ್ಯೆಗಳು, ಮಹಿಳೆಯರಲ್ಲಿ ಕಡಿಮೆ ಹಿಮೋಗ್ಲೋಬಿನ್, ಬಂಜಿತನ ತಪಾಸಣೆಯನ್ನ ಖ್ಯಾತ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಅಗ್ನಿರವರಿಂದ ಚಿಕಿತ್ಸೆ ಹಾಗೂ ಸಲಹೆ ನೀಡಲಾಗುವುದು. ಸುಸಜ್ಜಿತ ಪ್ರಯೋಗಾಲಯ, ಡೇ ಕೇರ್, ಔಷಧಾಲಯವನ್ನು ಸಹ ಹೊಂದಿದೆ. ಕರಾವಳಿ ಭಾಗದಲ್ಲಿ ದೈವಾರಾಧನೆ ಇದ್ದಂತೆ ಬಯಲು ಸೀಮೆಯಲ್ಲಿ ಕರಗ ಉತ್ಸವ ಬಹಳ ಪ್ರಸಿದ್ಧಿ ಮತ್ತು ಜನಪ್ರಿಯ ಆಚರಣೆಯಾಗಿದೆ. ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವ ಧಾರ್ಮಿಕ ಆಚರಣೆ ಇತ್ತೀಚೆಗೆ ಕೇವಲ ಮನೋರಂಜನೆಗಾಗಿ ಆಯೋಜನೆ ಮಾಡುವ ಮೂಲಕ ಅದಕ್ಕಿರುವ ದೈವತ್ವ ಹಾಗೂ ಧಾರ್ಮಿಕ ನಂಬಿಕೆಯನ್ನು ಮರೆಮಾಚುವ ಪ್ರಯತ್ನ ಮಾಡಲಾಗುತ್ತಿದೆ ಅನ್ನೋ ಕೂಗು ಇದೀಗ ಕೇಳಿಬಂದಿದೆ. ಒಂದೆಡೆ ವೇದಿಕೆ ಮೇಲೆ ಕರಗ ಹೊತ್ತ ಕರಗ ಪೂಜಾರಿಯ ಮೈನವಿರೇಳಿಸುವ ನೃತ್ಯ, ಮತ್ತೊಂದೆಡೆ ಜಿಲ್ಲಾಧಿಕಾರಿ ಕಚೇರಿ ಎದುರು ಕರಗ ಹೊರುವ ವಹ್ನಿ ಕುಲಸ್ಥರ ಪ್ರತಿಭಟನೆ. ಇದು ಕೋಲಾರದ ದೃಶ್ಯಾವಳಿಗಳು. ಹೌದು,
ಕರಗ ಮಹೋತ್ಸವ ಅನ್ನೋದು ಸಾವಿರಾರು ವರ್ಷಗಳಿಂದ ನಡೆದುಕೊಂಡು ಬಂದಿರುವ ಧಾರ್ಮಿಕ ಆಚರಣೆ. ಇದಕ್ಕೆ ಮಹಾಭಾರತ ಕಾಲದ ಇತಿಹಾಸ ಇದೆ. ಇಂತಹ ಕರಗವನ್ನು ವಹ್ನಿ ಕುಲಸ್ಥರು ಮಾತ್ರ ಕರಗವನ್ನು ಹೊರಬೇಕು ಎನ್ನುವ ಪ್ರತೀತಿ ಇದೆ. ಆ ಆಚರಣೆಗೆ ತನ್ನದೇ ಆದ ಇತಿಹಾಸ ಇದೆ. ಕರಗವನ್ನು ಬಹಳ ಧಾರ್ಮಿಕ ನಂಬಿಕೆಯಿಂದ ಮಡಿ ಮೈಲಿಗೆ ಹಾಗೂ ವ್ರತಾಚರಣೆ ಎಂದಿದ್ದು ಕರಗವನ್ನು ಹೊರಲಾಗುತ್ತದೆ. ಹೀಗಿರುವಾಗ ಇತ್ತೀಚೆಗೆ ಕೆಲವರು ವಹ್ನಿ ಕುಲಸ್ಥರಲ್ಲದೆ ಇರುವವರು ಕೂಡ ಕರಗವನ್ನು ಕೇವಲ ಮನೋರಂಜನೆಗಾಗಿ ಆಯೋಜನೆ ಮಾಡಿ ಕರಗಕ್ಕಿರುವ ಧಾರ್ಮಿಕ ನಂಬಿಕೆ ಹಾಗೂ ಸಂಪ್ರದಾಯವನ್ನು ಹಾಳು ಮಾಡುವ ಕೆಲಸ ಮಾಡಲಾಗುತ್ತಿದೆ ಎಂದು ಆರೋಪಿಸಿ ಇಂದು ಸಾವಿರಾರು ಸಂಖ್ಯೆಯಲ್ಲಿ ತಿಗಳ ಸಮುದಾಯದ ಜನರು ಕೋಲಾರ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ಮಾಡಿದ್ದಾರೆ. ಕರಗವನ್ನು ಇತ್ತೀಚೆಗೆ ಯಾರೆಂದ್ರೆ ಅವರು ಕರಗ ಹೊರುವ ಕೆಲಸಕ್ಕೆ ಮುಂದಾಗುತ್ತಿದ್ದಾರೆ. ಹಾಗಾಗಿ ಇಂತಹ ಕರಗ ಆಚರಣೆಗೆ ಅವಕಾಶ ನೀಡಬಾರದೆಂದು ವಹ್ನಿ ಕುಲಸ್ಥರು ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಕರಗ ಶಕ್ತ್ಯೋತ್ಸವ ಸಾವಿರಾರು ವರ್ಷಗಳಿಂದ ವಹ್ನಿ ಕುಲ ಕ್ಷತ್ರಿಯ ಸಮುದಾಯದವರು ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಇದನ್ನು ಅವಹೇಳನ ಕಾರ್ಯ ಮಾಡೋ ರೀತಿಯಲ್ಲಿ ಬೇರೆ ಸಮುದಾಯನ ಮಾಡೋದು ಸರಿಯಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಬಾರಿ ಬರ್ತಾ ಕರಗ ಶಕ್ತ್ಯೋತ್ಸವನ ಮನೋರಂಜನೆಗಾಗಿ ಇತರ ಸಮುದಾಯದವರು ಮಾಡ್ತಾ ಇದ್ದಾರೆ. ಇದು ತಪ್ಪು. ನಾನು ಅವರಲ್ಲಿ ಮನವಿ ಮಾಡ್ಕೊಳ್ಳೋಷ್ಟೇ, ಯಾವುದೇ ಕಾಲಕ್ಕೆ ನಿಮ್ಮ ಸಂಪ್ರದಾಯ ನೀವು ಮಾಡಿ, ನಮ್ಮದೇನು ವಿರೋಧ ಇಲ್ಲ. ನಿಮ್ಮ ಆಚರಣೆಗಳು ನೀವು ಮಾಡಿ, ನಮ್ಮದೇನು ವಿರೋಧ ಇಲ್ಲ. ಆದರೆ ಸಾವಿರಾರು ವರ್ಷಗಳಿಂದ ಬಂದಿರತಕ್ಕಂಥ ನಮ್ಮ ವನ್ಯ ಕುಲ ಕ್ಷತ್ರಿಯ ತಿಗಳ ಸಮುದಾಯದ ಬರುತ್ತಿರೋ ಸಂಪ್ರದಾಯನ ನೀವು ಮನೋರಂಜನೆಗಾಗಿ ಮಾಡಿಕೊಡ್ತಾ ಇರ್ತಕ್ಕಂಥದ್ದು ಸರಿಯಲ್ಲ. ಅದನ್ನು ನೀವೇ ಎಷ್ಟು ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ಹಾಗಾಗಿ ದಯವಿಟ್ಟು ಮುಂದೆ ಅದು ನಿಲ್ಲಿಸಬೇಕು. ಹಾಗಾಗಿ ಎಲ್ಲ ರೀತಿಯಲ್ಲೂ ವನ್ಯಕುಲ ಕ್ಷತ್ರಿಯರು ಎದೆಯೊಟ್ಟಿ ಯುದ್ಧ ಮಾಡಿ ಬಂದಿರತಕ್ಕಂಥವ್ರು. ಅಂಥ ಸಮುದಾಯದ ದೇವತೆನ ನೀವು ಅವಹೇಳನ ಮಾಡ್ತಕ್ಕಂಥದ್ದು ಸರಿಯಲ್ಲ ಅನ್ನೋ ಮಾತನ್ನು ಸರಿ ಹೇಳ್ತಾ ಈ ಒಂದು ಕರಗ ಶಕ್ತ್ಯೋತ್ಸವವನ್ನು ನೀವು ಯಾವುದೇ ಕಾರಣಕ್ಕೆ ಈ ಥರ ಸಮುದಾಯ ಮಾಡದೆ ನಮ್ಮ ಭಾವನೆಗಳಿಗೆ ಧಕ್ಕೆ ಮಾಡಬಾರ್ದು, ನಮಗೆ ಅವಮಾನ ಮಾಡಬಾರ್ದು. ಲೋಕ ಕಲ್ಯಾಣಕ್ಕಾಗಿ ನಾವು ಮಾಡ್ತಾ ಇರೋದು. ಈಗ ತಮ್ಮ ಸಹಕಾರ ಕೊಡಬೇಕು ಅನ್ನೋ ಮಾತನ್ನು ಹೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ಇನ್ನು ಶ್ರೀ ದ್ರೌಪದಾಂಬದೇವಿ ಶ್ರೀ ಧರ್ಮರಾಯ ಸ್ವಾಮಿ ಕರಗ ಮಹೋತ್ಸವಕ್ಕೆ ಆಚರಣೆಗೆ ಬಂದ ಬಗ್ಗೆ ತನ್ನದೇ ಆದ ಇತಿಹಾಸ ಇದೆ. ಇದನ್ನು ಮಹಾಭಾರತ ಕಾಲದಿಂದ ಇದೊಂದು ಆಚರಣೆ ನಡೆದುಕೊಂಡು ಬಂದಿದ್ದು ಅದಕ್ಕೆ ತನ್ನದೇ ಆದ ಐತಿಹ್ಯ ಇದೆ. ಜನರು ಕರಗ ಹೊತ್ತ ಪೂಜಾರಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆದು ಸುಖ ಶಾಂತಿ ನೆಮ್ಮದಿ ನೀಡುವಂತೆ ಪ್ರಾರ್ಥಿಸುತ್ತಾರೆ ಅನ್ನೋದು ಪ್ರತೀತಿ. ಇಷ್ಟೆಲ್ಲ ಸಂಪ್ರದಾಯ ಪ್ರತೀತಿ ಇರುವ ಕರಗವನ್ನು ಬೇರೆಯವರು ಹೊರದಂತೆ ಸರ್ಕಾರ ಕ್ರಮ ವಹಿಸಬೇಕು ಎಂದು ಸಮುದಾಯದ ಜನರು ಆಗ್ರಹಿಸಿದ್ದಾರೆ. ಅಲ್ಲದೆ ಜಾತಿ ಗಣತಿ ವಿಚಾರವಾಗಿ ಕೂಡ ತಿಗಳ ಸಮುದಾಯ ರಾಜ್ಯದಲ್ಲಿ ಸುಮಾರು 25ರಿಂದ 30 ಲಕ್ಷ ಜನರಿದ್ದಾರೆ. ಆದರೆ ಜಾತಿ ಗಣತಿಯಲ್ಲಿ ಕೇವಲ 5 ಲಕ್ಷ ಎಂದು ತೋರಿಸಿದ್ದಾರೆ. ಹಾಗಾಗಿ ಅದನ್ನು ಮರುಪರಿಶೀಲನೆ ನಡೆಸುವಂತೆ ಆಗ್ರಹಿಸಿದ್ದಾರೆ. ಬಾಂಧವರೇ, ಇದು ಮೊಟ್ಟ ಮೊದಲನೇದಾಗಿ ನಾವು ನಮ್ಮ ಹಕ್ಕು ನಮ್ಮ ಹೋರಾಟ ಎಂಬ ಶಬ್ದದಿಂದ ಕೋಲಾರ DC ಆಫೀಸ್ವರೆಗೂ ಬಂದಿದ್ದೀವಿ. ಇದುವರೆಗೂ ಇತಿಹಾಸದಲ್ಲಿ ನಾವು ಎಲ್ಲೂ ಬೀದಿಗೆ ಬಂದಿದ್ದಿಲ್ಲ. ಇದೇ ಮೊಟ್ಟ ಮೊದಲ ಬಾರಿ ಬಂದಿದ್ದೀವಿ. ಯಾಕಂದರೆ ನಮ್ಮ ಕುಲದೇವತೆ ನಮ್ಮ ಆಚಾರ ವಿಚಾರಗಳನ್ನು ಗಾಳಿಗೆ ದೂರಿ ನಮ್ಮ ದೇವತೆಯನ್ನು ಬೇರೆ ಇತರೆ ಜನಾಂಗದವರು ಗೊಬ್ಬರಾಟ ಥರ ಶುರು ಮಾಡಿದ್ದಾರೆ. ಅದನ್ನು ಖಂಡಿಸಿ ಇವತ್ತು ನಾವು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ವಿಶ್ವಮಾತೆ ದ್ರೌಪದಮ್ಮನ ಕರಗ ವಿಶ್ವ ಎಲ್ಲ ನೋಡ್ತಾರೆ. ನಾವು ಮಾಡೋ ಕರಗ ಲೋಕ ಕಲ್ಯಾಣಕ್ಕಾಗಿ ಮಾಡೋದು, ಮನೋರಂಜನೆಗೋಸ್ಕರ ಅಲ್ಲ. ಇದನ್ನು ಕೆಲವರು ಮನೋರಂಜನೆಗೋಸ್ಕರ ಮಾಡ್ತಾರೆ. ಪುಂಡ್ರು ಅವ್ರ ಮೇಲೆ ಜಿಲ್ಲಾಧಿಕಾರಿಗಳು ಸೂಕ್ತ ಕ್ರಮ ತಗೊಂಡು, ಕಾನೂನು ಕ್ರಮ ತಗೊಂಡು ಅದನ್ನು ಯಾರ್ಯಾರು ನಮ್ಮ ಆಚಾರ ವಿಚಾರಗಳ ತದ್ವಿರುದ್ಧವಾಗಿ ಮಾಡ್ತಾರೆ ಅಂಥವ್ರ ಮೇಲೆ ಕ್ರಮ ತಗೊಂಡು ಅಂಥ ಕರಗಳನ್ನು ನಿಲ್ಲಿಸಬೇಕು ಅಂತ ಹೇಳ್ಬಿಟ್ಟು DC ಅವರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಕರಗಗಳಿಗೆ 2023-24ನೇ ಸಾಲಿನ ಅನುದಾನ ಬಂದಿದೆ. ಈಗ 24-25ನೇ ಅನುದಾನ ಬರಬೇಕಾಗಿದೆ. ದಯವಿಟ್ಟು ಅದು ಕೂಡ ಅನುದಾನ ಕೂಡ ಈ ಸಲ ಬರಬೇಕಂತ ಹೇಳ್ಬಿಟ್ಟು ನಮ್ಮ DC ಅವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ದೇವಾಲಯದ ಎಲ್ಲ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಪ್ರಧಾನ ಕಾರ್ಯದರ್ಶಿಗಳು ಎಲ್ಲ ಸೇರಿ ನಮ್ಮ ಕುಂದುಕೊರತೆಗಳನ್ನು ನಾವೇ ದೇವಸ್ಥಾನದಲ್ಲಿ ಇಟ್ಟು ಸಾಲ್ವ್ ಮಾಡಿಕೊಡ್ತಾ ಬರ್ತಾ ಇದ್ದೀವಿ. ಇದುವರೆಗೂ ನಾವು ಯಾವುದು ಹೋರಾಟಕ್ಕೆ ಇಳಿದಿಲ್ಲ. ಇದೇ ಮೊಟ್ಟ ಮೊದಲನೇದಾಗಿ ನಾವು ಹೋರಾಟಕ್ಕೆ ಬೀದಿಗೆ ಬಂದಿದ್ದೀವಿ. ಇನ್ನು ಮೇಲಿಂದ ನಾವು ಬೀದಿಗೆ ಬರ್ದಂಗೆ ಸರ್ಕಾರ ಎಚ್ಚರಿಕೆ ವಹಿಸಬೇಕು. ಅದೇ ರೀತಿಯಾಗಿ ನಮ್ಮ ಜನಸಂಖ್ಯೆ ಏನಿದೆ ಬರೀ 3.5 ಲಕ್ಷ, 4 ಲಕ್ಷ, 5 ಲಕ್ಷ ತೋರಿಸಿದ್ದಾರೆ. ಇದು ಶುದ್ಧ ಸುಳ್ಳು. ಅವ್ರೇನು ಕಣ್ಣಿಗೆ ಬಟ್ಟೆ ಕೊಟ್ಕೊಂಡು ಈ ಸರ್ವೆ ಮಾಡಿದ್ದಾರೆ, ಜನಗಣತಿ ಮಾಡಿದ್ದಾರೆ ಅನ್ನೋ ಗೊತ್ತಿಲ್ಲ. ಕಣ್ಣಿಗೆ ಬಟ್ಟೆ ಕಟ್ಕೊಂಡ್ರು ಕೂಡ ನಾವು ಸುಮಾರು ಅಂದರೆ 20ರಿಂದ 25 ಲಕ್ಷ, 30 ಲಕ್ಷವರೆಗೂ ಜನ ಇದ್ದೀವಿ. ಯಾವ ಥರ ಮಾಡಿದ್ದಾರೆ ಏನಂತ ಹೇಳ್ಬಿಟ್ಟು ಭಗವಂತನ ನೋಡ್ಕೋಬೇಕು. ಸುಮಾರು 162 ಕೋಟಿ ಇದಕ್ಕೆ ಖರ್ಚು ಮಾಡಿದ್ದಾರೆ. ಈ ದುಡ್ಡೆಲ್ಲ ಎಲ್ಲಿ ಸೋರಿಕೆ ಆಯಿತು, ಏನಾಯಿತು, ಕಾಂತರಾಜ್ ವರದಿ ಮಂಡ್ಯ ಮಾಡಿರೋರಿಗೆ ನಾವು ಧಿಕ್ಕಾರ ಹೇಳ್ತೀವಿ.
ರಾಜ್ಯದ ಸಂಪ್ರದಾಯಗಳಲ್ಲಿ ಕರಗ ಮಹೋತ್ಸವಕ್ಕೆ ತನ್ನದೇ ಇತಿಹಾಸ ಇದೆ. ಅದಕ್ಕೆ ದೈವತ್ವದ ನಂಬಿಕೆ ಸಹ ಇದೆ. ಹಾಗಾಗಿ ಅದನ್ನು ಅದೇ ರೀತಿ ಉಳಿಯಬೇಕೆಂದರೆ ಅದರ ಪಾವಿತ್ರತೆಗೆ ಧಕ್ಕೆಯಾಗದಂತೆ ಸರ್ಕಾರ ಕೂಡ ನಿಯಮಗಳನ್ನು ರೂಪಿಸಿ ಕರಗದ ಪಾವಿತ್ರತೆ ಹಾಗೂ ಧಾರ್ಮಿಕ ನಂಬಿಕೆಯನ್ನು ಉಳಿಸಬೇಕು ಅನ್ನೋದು ಸಮುದಾಯದ ಜನರ ಒತ್ತಾಯವಾಗಿದೆ. ಎಂಎಂಟಿವಿ ನ್ಯೂಸ್ ಬ್ಯೂರೋ, ಕೋಲಾರ. ಟಿಪ್ಪರ್ ಹಾಗೂ ಸರಕು ಸಾಗಣೆ ಮಾಲೀಕರು ಡೀಸೆಲ್ ಬೆಲೆ ಏರಿಕೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಪ್ರತಿಭಟನೆ ನಡೆಸಿದರು. ದೇವನಹಳ್ಳಿ ತಾಲೂಕಿನ ಟಿಪ್ಪರ್ ಹಾಗೂ ಸರಕು ಸಾಗಾಣಿಕೆ ಮಾಲೀಕರು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಮತ್ತು ಇತರ 4 ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ತಮ್ಮ ಬೇಡಿಕೆ ಈಡೇರಿಸುವಂತೆ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ದೇವನಹಳ್ಳಿ ಬೈಪಾಸ್ ರಸ್ತೆಯಲ್ಲಿ ಇರುವ ತಮ್ಮ ಸಂಘದ ಕಚೇರಿಯ ಬಳಿ ನಡೆಸಿದ್ದಾರೆ. ದೇವನಹಳ್ಳಿ ತಾಲೂಕು ಟಿಪ್ಪರ್ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಪ್ರತಾಪ್ ಮಾತನಾಡಿ, ರಾಜ್ಯ ಸರ್ಕಾರವು ಆರ್ಟಿಒ ಎಫ್ಸಿ ದರವನ್ನ ದುಪ್ಪಟ್ಟು ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಡೀಸೆಲ್ ದರವನ್ನ ಹೆಚ್ಚಿಸಿದ್ದಾರೆ. ಇದರಿಂದ ಲಾರಿ ಮಾಲೀಕರಿಗೆ ಮಾತ್ರವಲ್ಲದೆ ಕೆಳವರ್ಗ ಹಾಗೂ ಮಧ್ಯಮ ವರ್ಗದ ಜನರಿಗೆ ದಿನಬಳಕೆಯ ವಸ್ತುಗಳ ಬೆಲೆಗಳು ಹೆಚ್ಚಾಗುತ್ತಲೇ ಇದೆ ಎಂದು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಈಗ ಎಫ್ಸಿ ಫೀಸ್ಗಳು ಹೆಚ್ಚಿಗೆ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಬೆಲೆನೂ ಹೆಚ್ಚಿಗೆ ಆಗ್ತಾನೆ ಇದೆ. ಇದು ಬರೀ ಲಾರಿ ಮಾಲೀಕರಿಗೆ ಮಾತ್ರ ಹೊಡ್ತಾ ಇಲ್ಲ. ಒಂದು ಡೀಸೆಲ್ ರೇಟ್ ಏನಾದರೂ ರೈಸ್ ಆದರೆ ಕೆಳವರ್ಗದ ಜನದವರಿಂದ ಹಿಡಿದು ಮಧ್ಯಮದ ವರ್ಗದವರೆಗೂ ಎಲ್ಲ ಬೆಲೆಗಳೂ ಹೆಚ್ಚಿಗೆ ಆಗ್ತಾನೆ ಇರ್ತದೆ. ಅದರಿಂದ ನಾವು ಸರ್ಕಾರದಲ್ಲಿ ಏನು ಬೇಡಿಕೆ ಇಡ್ತಾ ಇರೋದ್ರೆ ನಮಗೆ ಡೀಸೆಲ್ ದರ, ಟ್ಯಾಕ್ಸ್ದು ಮತ್ತು ಎಫ್ ಸಿ ದರ ಅದೆಲ್ಲ ಕಡಿಮೆ ಮಾಡಬೇಕು ಅಂದ್ಬಿಟ್ಟು ನಾವು ಕೇಳ್ಕೊಳ್ತಾ ಇದ್ವಿ. ಅದಕ್ಕೋಸ್ಕರವಾಗಿ ನಾವು ಈ ಮುಷ್ಕರವನ್ನು ಮಾಡ್ತಾ ಇದ್ದೀವಿ. ಈ ಮುಷ್ಕರ ಮಾಡ್ತಾ ಇರೋರು ನಮ್ಮ ಸ್ಟೇಟ್ ಅಸೋಸಿಯೇಷನ್ ಲಾರಿ ಅಧ್ಯಕ್ಷರಾದ ಷಣ್ಮುಗಪ್ಪನವರು ಅವ್ರು ಕರೆ ಕೊಟ್ಟಿದ್ದಾರೆ. ಅವರು ಕೊಟ್ಟಂಥ ಕರೆಗೆ ನಾವೆಲ್ಲ ಹೋಗ್ಬಿಟ್ಟು ನಾವು ಮುಷ್ಕರ ಮಾಡ್ತಾ ಇದ್ದೀವಿ. ಅನಿರ್ದಿಷ್ಟವಾದ ಮುಷ್ಕರ ಅಂದರೆ ನಮ್ಮ ಷಣ್ಮುಗಪ್ಪ ಅವ್ರನ್ನ ಮೀಟಿಂಗ್ ಕರೆದು ಏನಾದ್ರು ಬಗೆಹರಿಸಿದ್ರೆ ನಾವು ಇಮಿಡಿಯೇಟಾಗಿ ನಮ್ಮ ಕೆಲಸಗಳು ನಾವು ಹೋಗ್ತೀವಿ. ಇಲ್ಲ ಅಂದರೆ ಎಷ್ಟೋ ಜನ ಹಿಂದ್ಗಡೆ ಲಾರಿ ಜೀವನದಲ್ಲಿ ಎಷ್ಟೋ ಜನ ಹಿಂದ್ಗಡೆ ಕೂಲಿ ಆಳುಗಳು ಎಲ್ಲರೂ ಪ್ರತಿಯೊಬ್ಬರು ಇರ್ತಾರೆ. ಡ್ರೈವರ್ ಇರ್ತಾರೆ, ಕೂಲಿ ಆಳು ಇರ್ತಾರೆ, ಓನರ್ ಆದವನು ಸಾಲ ಮಾಡಿರ್ತಾನೆ, ಕ್ರೆಷರ್ ಅವರು ಅಷ್ಟೇ, ಅವರು ಸಾಲ ಮಾಡಿರ್ತಾರೆ. ಎಲ್ರಿಗೂ ಹೊಡ್ತಾನೆ ಇದು. ಅವ್ರು ಬೇಗನೆ ಎಷ್ಟು ಬೇಗನೆ ಕರೆದು ನಮ್ಮ ಸಮಸ್ಯೆಯನ್ನು ಬಗೆಹರಿಸ್ತಾರೋ ನಾವು ಅಷ್ಟು ಬೇಗ ನಮ್ಮ ಕೆಲಸಕ್ಕೆ ಹೋಗಿ ನಾವು ತಯಾರಾಗಿದ್ದೀವಿ. ದೇವನಹಳ್ಳಿ ತಾಲೂಕು ಟಿಪ್ಪರ್ ಲಾರಿ ಮಾಲೀಕರ ಸಂಘದ ಉಪಾಧ್ಯಕ್ಷ ವಿಜಯ್ ಕುಮಾರ್ ಮಾತನಾಡಿ, ಇಂದಿನ ಪ್ರತಿಭಟನೆಯ ಉದ್ದೇಶ ಡೀಸೆಲ್ ಮೇಲಿನ ತೆರಿಗೆ ಹೆಚ್ಚಳ ಮಾಡುತ್ತಿರುವುದರಿಂದ ಕಳೆದ 7 ತಿಂಗಳಲ್ಲಿ ₹5.50 ಏರಿಕೆಯಾಗಿದೆ. ಇದರಿಂದಾಗಿ ಲಾರಿ ಸೇರಿದಂತೆ ಎಲ್ಲ ವಾಹನಗಳ ಮಾಲೀಕರಿಗೆ ಸಮಸ್ಯೆಯಾಗುವಂತಾಗಿದೆ. ಕೂಡಲೇ ಬೆಲೆ ಇಳಿಕೆ ಮಾಡಬೇಕು ಮತ್ತು ಟ್ಯಾಕ್ಸ್ ದರ, ಟೋಲ್ ಮತ್ತು ಇನ್ಶೂರೆನ್ಸ್ ದರ ಹೆಚ್ಚಾಗಿದೆ. ಇದರಿಂದ ಲಾರಿ ಮಾಲೀಕರಿಗೆ ಹೊಡೆತದ ಮೇಲೆ ಹೊಡೆತ ಬೀಳುತ್ತಿದ್ದು, ನಾವು ನಮ್ಮ ಲಾರಿಗಳಲ್ಲಿ ಜಲ್ಲಿ, ಮರಳು, ಎಂಸ್ಕ್ಯಾಂಡ್ ಸಾಗಿಸುತ್ತಿದ್ದು ಇದರಲ್ಲಿ ಯಾವುದೇ ಹೆಚ್ಚಳ ಮಾಡಿಲ್ಲ. ಆದರೆ ರಾಜ್ಯ ಸರ್ಕಾರ ಮಾತ್ರ ಪ್ರತಿಯೊಂದರ ಬೆಲೆಯನ್ನ ಏರಿಸುತ್ತಿದ್ದು ನಮಗೆ ಸಾಕಷ್ಟು ತೊಂದರೆಯಾಗುತ್ತಿದ್ದು, ಕೂಡಲೇ ಬೆಲೆ ಏರಿಕೆಯನ್ನ ಕೈಬಿಡಬೇಕು ಎಂದು ನಮ್ಮ ಒತ್ತಾಯ ಇದೇ ಆಗಿದೆ ಎಂದು ಹೇಳಿದ್ದಾರೆ. ದೇವನಹಳ್ಳಿ ತಾಲೂಕು ಟಿಪ್ಪರ್ ಲಾರಿ ಮಾಲೀಕರ ಸಂಘದಿಂದ ಈ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇದೇನು ನಾವು ಮಾಡ್ತಾ ಇದ್ದೀವಿ, ಡೀಸೆಲ್ ದರ 7 ತಿಂಗಳಲ್ಲಿ ₹5 ಡೀಸೆಲ್ ದರ ಏರಿಕೆ ಆಗೈತೆ, ಟೋಲ್ ದರ ಏರಿಕೆ ಆಗೈತೆ, ಟ್ಯಾಕ್ಸ್ ಜಾಸ್ತಿ ಆಗೈತೆ, ಇನ್ಶೂರೆನ್ಸ್ ಬೆಲೆ ಜಾಸ್ತಿ ಆಗೈತೆ. ಇದು ಲಾರಿ ಅವ್ರಿಗೆ ಹೊಡೆತದ ಮೇಲೆ ಹೊಡೆತ ಬೀಳ್ತಾನೆ ಇದೆ. ನಾವು ಎಲ್ಲಿ ಈ ಹೊಡೆತದ ಮೇಲೆ ಹೊಡೆತ ತಿಂದು ನಾವೇನು ಉದ್ಧಾರ ಆಗೋಕ್ಕೆ ಆಗ್ತಾ ಇಲ್ಲ. ಈಗ ನಮಗೇನು ಬೆಲೆ ಸಿಗ್ತಾ ಇಲ್ಲ. ನಾವೀಗ ಏನು ಈ ಜಲ್ಲಿ ಸಾಗಾಟ ಮಾಡ್ತಾ ಇದ್ದೀವಿ, ಅಲ್ಲಿ ಯಾವುದೇ ಥರವಾದ ಬೆಲೆ ಏರಿಕೆ ಆಗಿಲ್ಲ. ಇವರು ಸರ್ಕಾರದಿಂದ ಪ್ರತಿಯೊಂದು ಬೆಲೆ ಏರಿಸ್ತಾನೆ ಇದ್ದಾರೆ. ಹಂಗಾಗಿ ನಮ್ಗೆ ತುಂಬ ತೊಂದರೆ ಆಗಿದೆ. ಇದನ್ನು ಆದಷ್ಟು ಬೇಗ ಮೇಲಿನ ಅಧಿಕಾರಿಗಳು ಇದನ್ನು ಕರೆದು ಬಗೆಹರಿಸ್ಕೊಂಡ್ರೆ ನಾವು ಅದನ್ನು ಮುಷ್ಕರವನ್ನು ಕೈ ಬಿಡ್ತೀವಿ. ಇಲ್ಲ ಅಂದರೆ ಅನಿರ್ದಿಷ್ಟವಾಗಿ ನಾವು ಈ ಸ್ಟ್ರೈಕ್ನ ಈ ಒಂದು ಬಂದನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ. ಈಗ ಡಿಪ್ಪರ್ ಮಾಲೀಕರ ಸಂಘದಿಂದ ಸೇರಿದ್ದೀವಿ, ಹಂಗೆ ಹಾಲೇಜ್ ಗಾಡಿಗಳು, ಲೈನ್ ಗಾಡಿಗಳು ಸೇರಿದ್ದೀವಿ, ಸರಕು ಸಾಗಣೆ ವಾಹನಗಳೆಲ್ಲರೂ ಜೊತೆಯಲ್ಲಿದ್ದೀವಿ ದೇವನಹಳ್ಳಿ ತಾಲೂಕಿಂದ. ಇದೇ ವೇಳೆ ಅಧ್ಯಕ್ಷ ಎಂಕೆಪಿ ಪ್ರತಾಪ್, ಉಪಾಧ್ಯಕ್ಷ ವಿಜಯ್ ಕುಮಾರ್, ಕಾರ್ಯದರ್ಶಿ ವಿವೇಕ್, ಖಜಾಂಚಿ ನವೀನ್, ಅನಿಲ್, ಚೇತನ್, ಕಾರ್ತಿಕ್, ಚಿದಂಬರ ಮತ್ತಿತರರು ಇದ್ದರು. ಮಧುಚಂದ್ರ, ಎಂಎಂಟಿವಿ ನ್ಯೂಸ್, ದೇವನಹಳ್ಳಿ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಗಣಿತಶಾಸ್ತ್ರಜ್ಞ ಡಾಕ್ಟರ್ ಪಿ ರಘುನಾಥ್ ರವರ ಸಾರಥ್ಯದಲ್ಲಿ
10 ವರ್ಷಗಳಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪಿಯುಸಿ, ಸಿಇಟಿ, ನೀಟ್ ಹಾಗೂ ಜೆಇಇ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನ ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪಿಯು ಕಾಲೇಜ್ ಬೆಸ್ಟ್ ಪಿಯು ಕಾಲೇಜ್. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪಿಯು ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಸೈನ್ಸ್ ಪಿಸಿಎಂಬಿ ಪ್ಲಸ್ ನೀಟ್ ಪ್ಲಸ್ ಸಿಇಟಿ, ಪಿಸಿಎಂಬಿ ಜೆಇಇ ಸಿಇಟಿ, ಪಿಸಿಎಂಸಿಎಸ್ ಜೆಇಇ ಸಿಇಟಿ, ಕಾಮರ್ಸ್ ಇಬಿಎಸಿಎಸ್ ಪ್ಲಸ್ ಸಿಎ ಫೌಂಡೇಶನ್. ಕೆಲವೇ ಸೀಟ್ಗಳು ಲಭ್ಯವಿದೆ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ ಬೆಸ್ಟ್ ಪಿಯು ಕಾಲೇಜ್, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ಶ್ರೀ ಗುರು ಮಹಾ ಪ್ರತ್ಯಂಗಿರ ಹೋಮ. ಸ್ಥಳ ತಿರ್ನಹಳ್ಳಿ ಗ್ರಾಮ, ನಂದಿ ರಸ್ತೆ, ಚಿಕ್ಕಬಳ್ಳಾಪುರ ತಾಲೂಕು. ಪ್ರತಿ ತಿಂಗಳು ಅಮಾವಾಸ್ಯೆಯಂದು ಉಚಿತ ಸಾಮೂಹಿಕ ಹೋಮವನ್ನ ಏರ್ಪಡಿಸಲಾಗಿರುತ್ತದೆ. ಭಕ್ತರು ಸಕಾಲಕ್ಕೆ ಆಗಮಿಸಿ ಹೋಮದಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗಿ. ಹೋಮ ಮಾಡುವುದರಿಂದ ಆರೋಗ್ಯ, ಆರ್ಥಿಕ, ವ್ಯಾಪಾರ, ನರದೃಷ್ಟಿ, ಮಾಟಮಂತ್ರ ಸೇರಿದಂತೆ ಇನ್ನಿತರ ದೋಷಗಳ ಸಮಸ್ಯೆಗಳಿಗೆ ನಿವಾರಣೆ ಸಿಗುತ್ತದೆ. ಶ್ರೀ ಗುರು ವಾರಾಹಿ ಹೋಮ. ಪ್ರತಿ ತಿಂಗಳು ಹುಣ್ಣಿಮೆಯಂದು ಉಚಿತ ಸಾಮೂಹಿಕ ಹೋಮವನ್ನ ಏರ್ಪಡಿಸಲಾಗಿರುತ್ತದೆ. ಭಕ್ತರು ಸಕಾಲಕ್ಕೆ ಆಗಮಿಸಿ ಹೋಮದಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗಿ. ವಾರಾಹಿ ಹೋಮ ಮಾಡುವುದರಿಂದ ಎಲ್ಲಾ ತರಹದ ಪ್ರಯೋಗಗಳಿಂದ, ಭೂ ವಿವಾದಗಳಿಂದ, ಕೋರ್ಟ್ ವಿವಾದಗಳಿಂದ, ಅನಾರೋಗ್ಯ ಸಮಸ್ಯೆಗಳಿಂದ ನಿವಾರಣೆ ಸಿಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಾಕ್ಟರ್ ಊರಾ ವೇಣುಗೋಪಾಲ್ ರಾವ್, ದೇವಿಯವರ ಉಪಾಸಕರು. ಮೊಬೈಲ್ ಸಂಖ್ಯೆ 9341250411. ಸರ್ವರಿಗೂ ಆದರದ ಸುಸ್ವಾಗತ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ಬಿಗ್ ಡೇ ಹೈಪರ್ ಮಾರ್ಕೆಟ್. ಸ್ಥಳ ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಎಲ್ಲಾ ತರಹದ ದಿನಸಿ ಮತ್ತು ಗೃಹೋಪಯೋಗಿ ವಸ್ತುಗಳು ಪ್ರತಿನಿತ್ಯ ಶೇಕಡ 7% ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ. ಇದೀಗ ಸಮ್ಮರ್ ಹಾಟ್ ಸೇಲ್ನಲ್ಲಿ ತೊಗರಿಬೇಳೆ 1 ಕೆಜಿ ಕೇವಲ ₹105.90 ಮಾತ್ರ. ಅಟ್ಟಾ ಆಶೀರ್ವಾದ್ 10 ಕೆಜಿ ಕೇವಲ ₹499 ಮಾತ್ರ. ಸನ್ಪ್ಯೂರ್ ಆಯಿಲ್ 1 ಲೀಟರ್ಗೆ ₹143.90 ಮಾತ್ರ. ಫ್ರೀಡಮ್ ಆಯಿಲ್ 1 ಲೀಟರ್ ₹145.90 ಮಾತ್ರ. ಶುಗರ್ ಲೂಸ್ 1 ಕೆಜಿ ₹42.90 ಮಾತ್ರ. ನಂದಿನಿ ಘೀ 1 ಲೀಟರ್ಗೆ ₹572 ಮಾತ್ರ. ಕೇಸರ್ ಕಲಿ 30 ಕೆಜಿ ರೈಸ್ ₹2149 ಮಾತ್ರ. ಜಿಟಿಎಸ್ ಬುಲೆಟ್ 30 ಕೆಜಿ ರೈಸ್ ₹2149 ಮಾತ್ರ. ಸರ್ಫೆಕ್ಸಲ್ ಮ್ಯಾಜಿಕ್ 4+2 ಕೆಜಿ ಎಂಆರ್ಪಿಯಿಂದ ₹300 ಕಡಿತ. ಏರಿಯಲ್ ಮ್ಯಾಜಿಕ್ 4+2 ಕೆಜಿ ಎಂಆರ್ಪಿಯಿಂದ ₹350 ಕಡಿತ. ಪಿಜನ್ ಗ್ಯಾಸ್ ಸ್ಟವ್ 2 ಬರ್ನಲ್ ಕೇವಲ ₹999 ಮಾತ್ರ. ಉಚಿತ ಹೋಮ್ ಡೆಲಿವರಿ ಸಹ ಲಭ್ಯ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ ಬಿಗ್ ಡೇ ಹೈಪರ್ ಮಾರ್ಕೆಟ್. ಎಸ್ಎಲ್ವಿ ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಷನ್ ಅಂಡ್ ರೆಸಿಡೆನ್ಷಿಯಲ್. ಸ್ಥಳ ಚನ್ನರಾಯಪಟ್ಟಣ ರಸ್ತೆ, ವಿಜಯಪುರ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 2025ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ನರ್ಸರಿಯಿಂದ 9ನೇ ತರಗತಿವರೆಗೆ ಐಸಿಎಸ್ಸಿ ಸಿಲೆಬಸ್ಗೆ ಈಗಾಗಲೇ ದಾಖಲಾತಿಗಳು ಪ್ರಾರಂಭವಾಗಿದೆ. ಈ ಬಾರಿ ಬಡ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರೋತ್ಸಾಹಕ್ಕಾಗಿ ಬ್ರೈಟ್ ಸ್ಕಾಲರ್ಶಿಪ್ ಅನ್ನು ಪರಿಚಯಿಸುತ್ತಿದೆ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ 6364614657 6364614660. ವಿಶೇಷ ಸೂಚನೆ, ಎಂಎಂಟಿವಿ ವೀಕ್ಷಕರಿಗೆ ಬಂಪರ್ ಆಫರ್, ವಿಶೇಷ ರಿಯಾಯಿತಿ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449823177. ಮೊಟ್ಟ ಮೊದಲ ಬಾರಿಗೆ ಚಿಕ್ಕಬಳ್ಳಾಪುರ ನಗರದಲ್ಲಿ ರೋಬೋಟಿಕ್ ಪಕ್ಷಿಗಳ ಪ್ರದರ್ಶನ. ಎಸ್ಎಂಎಂಎಸ್ ಎಕ್ಸಿಬಿಷನ್. ಸ್ಥಳ ವಿಶಾಲ್ ಮಾರ್ಟ್ ಎದುರು, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಸಮಯ ಸಂಜೆ 5 ಗಂಟೆಯಿಂದ 10 ಗಂಟೆಯವರೆಗೆ. ಮೈ ರೋಮಾಂಚನಗೊಳಿಸುವ ರೋಬೋಟಿಕ್ ಪಕ್ಷಿಗಳ ಪ್ರದರ್ಶನ. ಮಕ್ಕಳಿಗಾಗಿ ಜಾಯಿಂಟ್ ವೀಲ್, ಡ್ರ್ಯಾಗನ್ ವೀಲ್, ಬ್ರೇಕ್ ಡ್ಯಾನ್ಸ್, ವಾಟರ್ ಬೋಟ್ ಸೇರಿದಂತೆ ಮನರಂಜನಾ ಆಟಗಳು. ಮಹಿಳೆಯರಿಗಾಗಿ ವಿವಿಧ ಮಳಿಗೆಗಳು, ಸೆಲ್ಫಿ ಸ್ಪಾಟ್ಗಳು, ರುಚಿ ರುಚಿಯಾದ ತಿಂಡಿ ತಿನಿಸುಗಳ ಮಳಿಗೆಗಳು. ಎಲ್ಲ ಒಂದೇ ಸೂರಿನಡಿ. ಸಮ್ಮರ್ ಹಾಲಿಡೇಸ್ನಲ್ಲಿ ಫುಲ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್. ಮಾರ್ಚ್ 26ರಿಂದ ಅಮೋಘ ಪ್ರಾರಂಭ. ರೋಬೋಟಿಕ್ ಪಕ್ಷಿಗಳ ಪ್ರದರ್ಶನ. ಎಸ್ಎಂಎಂಎಸ್ ಎಕ್ಸಿಬಿಷನ್. ಸ್ಥಳ ವಿಶಾಲ್ ಮಾರ್ಟ್ ಎದುರು, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಕಾವೇರಿ ಬೋರ್ವೆಲ್ಸ್
ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ಸ್ ಕೊರೆಸುವ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ ಫ್ಲಾಟ್ ನಂಬರ್ 14/A1, KIADB ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಉತ್ತಮ ಗುಣಮಟ್ಟ ಹಾಗೂ ದೀರ್ಘಕಾಲ ಬಾಳಿಕೆಗೆ ಹೆಸರಾಗಿರುವ ಸಖಾ ಪೈಪ್ಸ್ ಕಂಪ್ಲೀಟ್ ಪೈಪಿಂಗ್ ಸೊಲ್ಯೂಷನ್ಸ್. ನಮ್ಮಲ್ಲಿ ಕೋಲ್ಡ್ ವಾಟರ್ ಪೈಪ್ಸ್, ಕಂಡೂಯಿಟ್ ಪೈಪ್ಸ್ ಮತ್ತು ಅಗ್ರಿ ಪೈಪ್ಸ್, SWR, CPVC ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಸೌಲಭ್ಯ ದೊರೆಯುತ್ತದೆ. ಅಷ್ಟೇ ಅಲ್ಲ, SS ಕಿಚನ್ ಸಿಂಕ್ಸ್, PVC ಟ್ಯಾಪ್ಸ್ ಅಂಡ್ ಬಾಂಡ್ ಅತ್ಯುತ್ತಮ ಗುಣಮಟ್ಟ ಮತ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8762693999. At Ananta, we believe education is more than just books and buildings. Yes, we offer world-class infrastructure, state-of-the-art labs, digital classrooms, reliable transport, and a modern canteen. But what truly defines us is our commitment to shaping futures. And when it comes to coaching for G and NEET, we don't just promise excellence, we partner with the best to deliver it. We are proud to have Alan, India's most trusted name in competitive exam coaching, as our academic partner. With over 36 years of proven expertise, Alan has guided lakhs of students to top ranks in IITs, AIIMS, and government medical colleges across India. At Ananta, together with Alan's expertise, your child will benefit from expert faculty from Ananta, top study material and online test series with national level benchmarking by Alan, personalized learning paths with advanced progress tracking, technology-powered classrooms designed for active engagement and the same academic rigor that has produced national toppers year after year, because at Ananta, your child's success isn't just a goal, it's our purpose. Choose PUC at Ananta in collaboration with Alan's legacy of excellence and give your child the competitive edge they truly deserve. Ananta, where learning meets limitless possibilities. ಗ್ರಾಹಕರ ವಿಶ್ವಾಸಕ್ಕೆ ಮತ್ತೊಂದು ಹೆಸರು AU ಜ್ಯುವೆಲರ್ಸ್. ನಮ್ಮಲ್ಲಿ ದೊರೆಯುವ ಎಲ್ಲ ಆಭರಣಗಳು HUID ಅಂಡ್ 100% BIS 916 ಆಲ್ಮಾರ್ಕ್ಡ್ ಸರ್ಟಿಫೈ ಆಗಿರುತ್ತದೆ. 92.5 ಸಿಲ್ವರ್ ಆಲ್ಮಾರ್ಕ್ಡ್ ಆರ್ಟಿಕಲ್ಸ್ ಅಂಡ್ ಜ್ಯುವೆಲರಿ ದೊರೆಯುತ್ತದೆ. ನಮ್ಮ AU ಜ್ಯುವೆಲರ್ಸ್ ನವೀನ ವಿನ್ಯಾಸದ ಜ್ಯುವೆಲರಿಗಳಿಗೆ ಮನೆ ಮಾತಾಗಿದೆ. ನಮ್ಮ AU ಜ್ಯುವೆಲರ್ಸ್ನಲ್ಲಿ ಚಿನ್ನಾಭರಣದ ಖರೀದಿಯ ಮೇಲೆ ವೇಸ್ಟೇಜ್ ಕೇವಲ 8% ನಿಂದ ಪ್ರಾರಂಭವಾಗುತ್ತದೆ. ಮದುವೆ, ಶುಭ ಸಮಾರಂಭಕ್ಕೆ ಚಿನ್ನಾಭರಣ ಖರೀದಿಸುವವರಿಗೆ ಯಾವುದೇ ಮೇಕಿಂಗ್ ಚಾರ್ಜ್ ಇರುವುದಿಲ್ಲ. ಹಳೆ ಚಿನ್ನದ ಎಕ್ಸ್ಚೇಂಜ್ ಬೆಲೆಯ ಮೇಲೆ ಪ್ರತಿ ಗ್ರಾಂಗೆ 75 ರೂಪಾಯಿಯಂತೆ ನೀಡಲಾಗುವುದು.
ನಿಮ್ಮ ಹಳೆ ಚಿನ್ನಾಭರಣಗಳನ್ನು ಕೊಟ್ಟು 916 ಹಾಲ್ಮಾರ್ಕ್ ಚಿನ್ನ ಖರೀದಿಯ ಮೇಲೆ ನಿಮ್ಮ ಹಳೆ ಆಭರಣ ಬೆಲೆಯ ಮೇಲೆ ಹೆಚ್ಚುವರಿಯಾಗಿ 75 ರೂಪಾಯಿಯಂತೆ ನೀಡಲಾಗುವುದು. ಇನ್ನೇಕೆ ತಡ? ಹಿಂದೆ ಭೇಟಿ ನೀಡಿ ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಹಿಂದೆ ಭೇಟಿ ಕೊಡಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಪೋಷಕರಿಗೆ ಸಂತಸದ ಸುದ್ದಿ. ವೆಳಂಕಣಿ ಮಾತಾ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಫ್ರೀ ಪ್ರೈಮರಿ, ಪ್ರಾಥಮಿಕ, ಹಿರಿಯ ಪ್ರಾಥಮಿಕ, ಪ್ರೌಢಶಾಲೆ 2025-26ನೇ ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿದೆ. ಅನುಭವಿ ಶಿಕ್ಷಕ ವೃಂದ, ಕಲೆ ಮತ್ತು ಕ್ರೀಡಾ ಚಟುವಟಿಕೆಗಳು, ಪೋಷಕರ ಪಾಲ್ಗೊಳ್ಳುವಿಕೆ, ಉತ್ತಮ ಪರಿಸರ, ವಿಜ್ಞಾನ ಕಂಪ್ಯೂಟರ್ ಪ್ರಯೋಗಾಲಯ, ಸಿಸಿ ಕ್ಯಾಮೆರಾ, ಸ್ಪರ್ಧಾತ್ಮಕ ಪರೀಕ್ಷೆಗಳು, ಕರಾಟೆ ತರಗತಿಗಳು, ಡಿಜಿಟಲ್ ತರಗತಿಗಳು. ವಿಶೇಷ ಸೌಲಭ್ಯ: ಎಲ್ಕೆಜಿ ಮತ್ತು ಯುಕೆಜಿ ಮಕ್ಕಳಿಗೆ ಉಚಿತ ಸಾರಿಗೆ ಸೌಲಭ್ಯ. ಇನ್ನೇಕೆ ತಡ? ಕೂಡಲೇ ನಿಮ್ಮ ಮಕ್ಕಳನ್ನು ನಮ್ಮ ಶಾಲೆಗೆ ದಾಖಲಿಸಿ. ನಿಮ್ಮ ಮಕ್ಕಳ ಭವಿಷ್ಯ ನಮ್ಮ ಶಾಲೆಯಲ್ಲಿ. ವೆಳಂಕಣಿ ಮಾತಾ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್, ರಾಯಪ್ಪ ಬಿಲ್ಡಿಂಗ್, ಮಂಚನಬೆಲೆ ರಸ್ತೆ, ಲಕ್ಷ್ಮೀದೇವಮ್ಮ ಲೇಔಟ್, ವಾರ್ಡ್ ನಂಬರ್ 31, ಚಿಕ್ಕಬಳ್ಳಾಪುರ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ನುರಿತ ಚರ್ಮರೋಗ ತಜ್ಞರಿಂದ ಚರ್ಮರೋಗಕ್ಕೆ ಸಂಬಂಧಪಟ್ಟ ತೊಂದರೆಗಳು, ಗಜ್ಜಿ, ತೊನ್ನು, ತುರಿಕೆ, ಸೋರಿಯಾಸಿಸ್, ಎಕ್ಸಿಮಾ, ಲೈಂಗಿಕ ರೋಗಗಳು, ಉಗುರುಗಳ ಸಮಸ್ಯೆ, ಕೂದಲಿಗೆ ಸಂಬಂಧಪಟ್ಟ ಸಲಹೆಗಳು, ಕೂದಲು ಉದುರುವುದು, ಬಿಳಿ ಕೂದಲು, ಸ್ತ್ರೀಯರಿಗೆ ಕೈಕಾಲುಗಳ ಮೇಲೆ ಅನವಶ್ಯಕ ಕೂದಲು ಬೆಳೆಯುವುದು, ಸೌಂದರ್ಯಕ್ಕೆ ಸಂಬಂಧಪಟ್ಟ ಸಲಹೆಗಳು, ಮೊಡವೆಗಳು, ಚರ್ಮ ಒಡೆಯುವುದು, ಒಣಚರ್ಮ, ಆಯಿಲ್ ಸ್ಕಿನ್, ಸ್ಕಿನ್ ರ್ಯಾಷಸ್ ಇತರೆ ಕಾಯಿಲೆಗಳಿಂದ ಶೀಘ್ರ ಗುಣಮುಖರಾಗಲು ಸಲಹೆ ಮತ್ತು ಚಿಕಿತ್ಸೆಯನ್ನ ನೀಡಲಾಗುವುದು. ಫಿಸಿಷಿಯನ್ ಸಹ ಲಭ್ಯವಿದ್ದು ಎಲ್ಲ ರೀತಿಯ ಸೋಂಕುಗಳು, ಮಧುಮೇಹ ಆರೈಕೆ, ಅಧಿಕ ರಕ್ತದೊತ್ತಡ, ಉಸಿರಾಟ ಸಂಬಂಧಿತ ರೋಗಗಳು, ಹೃದಯ ಸಂಬಂಧಿತ ರೋಗಗಳ ಚಿಕಿತ್ಸೆ ಹಾಗೂ ವೃದ್ಧಾರೋಗ್ಯ ಆರೈಕೆ ಮಾಡಲಾಗುವುದು. ವಿಶೇಷ ಸೂಚನೆ: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6ರಿಂದ 9 ಗಂಟೆಯವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಚಿಕ್ಕಬಳ್ಳಾಪುರ ನಗರದ ನಾಡಹಬ್ಬ ಶ್ರೀ ಧರ್ಮರಾಯರ ಕರಗ ಮಹೋತ್ಸವಕ್ಕೆ ಸಕಲ ಸಿದ್ಧತೆಗಳು ನಡೆಯುತ್ತಿದೆ. ಅದರ ಭಾಗವಾಗಿ ಲೋಕ ಕಲ್ಯಾಣಾರ್ಥವಾಗಿ ಶ್ರೀ ಚಂಡಿಕಾ ಹೋಮ ಅದ್ದೂರಿಯಾಗಿ ನೆರವೇರಿತು. ಚಿಕ್ಕಬಳ್ಳಾಪುರದಲ್ಲಿ ಕರಗ ಮಹೋತ್ಸವಕ್ಕೆ ತನ್ನದೇ ಆದ ಐತಿಹ್ಯವನ್ನು ಗುರುತಿಸಿಕೊಂಡಿದೆ. ಇನ್ನು ಈ ಬಾರಿ ಶ್ರೀ ಜಾಲಾರಿ ಗಂಗಮ್ಮ ದೇವಾಲಯದಲ್ಲಿ 63ನೇ ವರ್ಷದ ಶ್ರೀ ಧರ್ಮರಾಯರ ಕರಗ ಮಹೋತ್ಸವವನ್ನು ಶ್ರೀ ಧರ್ಮರಾಯರ ಕರಗದ ಸೇವಾ ಸಮಿತಿ ವತಿಯಿಂದ ಅದ್ದೂರಿಯಾಗಿ ಆಚರಿಸಲಾಗುತ್ತಿದೆ. ಈಗಾಗಲೇ 7 ದಿನಗಳ ದೈವಿ ಕಾರ್ಯಕ್ರಮಗಳು ಪ್ರಾರಂಭವಾಗಿದ್ದು, ಮಂಗಳವಾರ ಶ್ರೀ ಚಂಡಿಕಾ ಹೋಮ ವೇದ ಪಂಡಿತರ ಘೋಷಗಳೊಂದಿಗೆ ಶಾಸ್ತ್ರೋಕ್ತವಾಗಿ ನೆರವೇರಿತು. ಚಂಡಿಕಾ ಹೋಮದಲ್ಲಿ ಸುಮಾರು 700ಕ್ಕೂ ಹೆಚ್ಚು ಸುಮಂಗಳೆಯರು, ಯುವತಿಯರು ಭಾಗವಹಿಸಿದ್ದರು. ತಾವೇ ಸ್ವತಃ ವೇದ ಪಂಡಿತರ ಮಾರ್ಗದರ್ಶನದಲ್ಲಿ ಸಾಮೂಹಿಕವಾಗಿ ಕುಂಕುಮಾರ್ಚನೆ, ಪೂಜೆಗಳನ್ನು ನೆರವೇರಿಸಿದರು. ಪೂರ್ಣಾಹುತಿ ದ್ರವ್ಯದ ಪೂಜೆ ಆಗುತ್ತೆ. ನಿಮ್ಮ ಎಲ್ಲರ ಪರವಾಗಿ ಅಡೆತಡೆಗಳು ಬರ್ತಾ ಇದೆ. ಅಡೆತಡೆಗಳು ಸ್ವಲ್ಪ ಅಷ್ಟೇ. ಇನ್ನು ಕೊನೆಯ ಮಟ್ಟದಲ್ಲಿ ಬಂದ್ಬಿಟ್ಟಿದೆ.
रत्नसिंहासनहस्ते पुष्पाणि ಚಿಕ್ಕಬಳ್ಳಾಪುರ ಜನತೆಗೆ ಶ್ರೀ ಜಾಲಾರಿ ಗಂಗಮ್ಮ ದೇವಾಲಯ ಹಾಗೂ ಶ್ರೀ ಧರ್ಮರಾಯರ ಹೂವಿನ ಕರಗ ಮಹೋತ್ಸವದ ಪರವಾಗಿ ಎಲ್ಲರಿಗೂ ಶುಭಾಶಯಗಳು ಕೋರುತ್ತೇವೆ. ಈ ಒಂದು ನಾಡ ಹಬ್ಬ ಈಗಾಗಲೇ ಕರಗ ಮಹೋತ್ಸವ ನಾಡ ಹಬ್ಬ, ಈ 63ನೇ ವರ್ಷದ ನಾಡ ಹಬ್ಬ ಸುಮಾರು ನಿನ್ನೆಯಿಂದ ಗಣಪತಿ ಹೋಮ ಪ್ರಾರಂಭ ಆಗಿದೆ. ನಿನ್ನೆ ಗಣಪತಿ ಹೋಮ ಪ್ರಾರಂಭ ಆಗಿ ಈ ದಿವಸ ಸುಮಂಗಲಿರಿಯಿಂದ ಕುಂಕುಮಾರ್ಚನೆ ಮತ್ತು ಅವ್ರ ಕಡೆ ಮತ್ತು ಒಂದು ಚಂಡಿಕಾ ಹೋಮವನ್ನು ಈಗ ತಾನೇ ಮಹಾಮಂಗಳಾರತಿ ಆಗ್ತಾಯಿದೆ. ಹಾಗೂ ಮಹಾಪ್ರಸಾದ ಈ ಒಂದು ವಾಸವಿ ಚೌಟ್ರಿಯಲ್ಲಿ ಇವತ್ತು ಒಂದು ಪ್ರಸಾದ ವ್ಯವಸ್ಥೆ ಎಲ್ಲ ನೆರವೇರಿಸಿ ಭಾಳ ಒಂದು ವಿಜೃಂಭಣೆಯಿಂದ ಸುಮಾರು ಒಂದು 700-800 ಜನ ಅವರೇ ಮುತ್ತೈದರು, ಅವರೇ ಕೂತ್ಕೊಂಡು ಅವರೇ ಕುಂಕುಮಾರ್ಚನೆ ಮಾಡಿ ಅವರೇ ಒಂದು ನೈವೇದ್ಯ ಮಾಡಿ ಅವರೇ ಒಂದು ಮಹಾಮಂಗಳಾರತಿ ಮಾಡಿ ಇವತ್ತೊಂದು ಈ ಕಾರ್ಯಕ್ರಮ ರಮೇಶ್ ಶಾಸ್ತ್ರಿ ಅವರು ಭಾಳ ವಿಜೃಂಭಣೆಯಿಂದ ನೆರವೇರಿಸಿಕೊಟ್ರು. ಇದೇ ಸಂಜೆ ಸಾಯಂಕಾಲ ಇದೇ ರೀತಿ ಒಂದು ಭಜನೆ ಕಾರ್ಯಕ್ರಮ ಇರುತ್ತೆ ಹಾಗೂ ಮಹಾಪ್ರಸಾದಗಳಿರುತ್ತೆ. ಸಂಜೆ ಪ್ರಸಾದ ಮುಕ್ತಾಯವಾಗುತ್ತೆ. ಬುಧವಾರ ನಾಳೆ ಸಂಜೆ 7 ಗಂಟೆಯಿಂದ 8 ಗಂಟೆಗೆ ಧ್ವಜಾರೋಹಣ ಕಾರ್ಯಕ್ರಮ ಇರುತ್ತೆ. ಆ ಧ್ವಜಾರೋಹಣ ಕಾರ್ಯಕ್ರಮ ಈ ಧರ್ಮರಾಯರ ಸ್ವಾಮಿ ಮತ್ತು ದ್ರೌಪದಮ್ಮನವನ್ನು ಪ್ರತಿಷ್ಠಾಪನೆ ಮಾಡಿ ಕಳಶವನ್ನು ಪ್ರತಿಷ್ಠಾಪನೆ ಮಾಡಿ ಇದನ್ನೇ ಧರ್ಮೇಂದ್ರ ಅವರು, ನಮ್ಮ ಮೇಲೂರು ಧರ್ಮೇಂದ್ರ ಅವರು ಭಾಳ ವಿಜೃಂಭಿಸಿ ಕಾರ್ಯನ ನೆರವೇರಿಸ್ಕೊಡ್ತಾರೆ. ಇದೇ ಗುರುವಾರ ಹಸಿ ಕರಗ ಅಂತಿದೆ. ಈ ಹಸಿ ಕರಗಕ್ಕೆ ಸಂಜೆ ಒಂದು 8 ಗಂಟೆಗೆ ನಮ್ಮ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಿಂದ ಬಿಟ್ಟು ಅಲ್ಲಿಂದ ಎಲ್ಲ ರಾಜಬೀದಿಗಳಲ್ಲಿ ಧರ್ಮೇಂದ್ರ ಅವರು ಎಲ್ಲ ಒಂದು ಊರಿನ ಎಲ್ಲ ಪ್ರತಿಯೊಂದು ಬೀದಿಗಳಲ್ಲಿಯೂ ಬಂದು ನೆರವೇರಿಸಿ ಕಾರ್ಯಕ್ರಮ ಒಂದು ಹಸಿ ಕರಗವನ್ನು ಭಾಳ ವಿಜೃಂಭಣೆಯನ್ನು ನೆರವೇರಿಸ್ಕೊಡ್ತಾರೆ. ಕೋದಂಡರಾಮಸ್ವಾಮಿ ಆಗ್ಬೋದು, ಬಿ ರಸ್ತೆ ಆಗ್ಬೋದು, ಟೌನ್ ಹಾಲ್ ಆಗ್ಬೋದು, ಕಂದ್ವಾರದ ಕೆರೆ ಆಗ್ಬೋದು, ಮತ್ತು ಕಂದ್ವಾರ ಬಾಗಿಲು ಮತ್ತು ನಮ್ಮೆಲ್ಲ ರಾಜಬೀದಿಗಳು ಮತ್ತು ಬಜಾರ್ ರಸ್ತೆ ಟೌನ್ ಹಾಲ್ ಇಂದ ಎಲ್ಲ ಜಾಗಗಳಿಂದ ಎಲ್ಲ ಅವರವರು ಹೊತ್ತು ಆ ಕರಗನ ಭಾಳ ವಿಜೃಂಭಣೆಯಿಂದ ಸುಮಾರು ಒಂದು 10 ಗಂಟೆ ಅಷ್ಟೊತ್ತಿಗೆ ಒಂದು ಕರಗವನ್ನು ಇಳಿಸ್ತಾರೆ. ಮತ್ತು ಇದೇ ರೀತಿ ಬೆಳಗ್ಗೆ ಇನ್ನು ಜಾಲಾರಿ ಗಂಗಮಾಂಬ ದೇವಿಗೆ ವಿಶೇಷವಾಗಿ ಅಲಂಕಾರ ಮಾಡಲಾಗಿತ್ತು. ತಾಯಿ ಜಗನ್ಮಾತೆ ಶ್ರೀ ಜಾಲಾರಿ ಗಂಗಮ್ಮ ದೇವಿ ಧರೆಗಿಳಿದು ಬಂದಂತೆ ಭಾಸವಾಗುತ್ತಿತ್ತು. ದೇವಾಲಯದ ಪ್ರಾಂಗಣವನ್ನು ಮನಸೋರೆಗೊಳ್ಳುವಂತೆ ಸಿಂಗರಿಸಲಾಗಿತ್ತು. ಶ್ರೀ ಚಂಡಿಕಾ ಹೋಮಕ್ಕೆ ಬಂದಿದ್ದ ಸಾವಿರಾರು ಭಕ್ತರಿಗೆ ಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿತ್ತು.
ಕ್ಯಾಮರಾಮನ್ ಪ್ರವೀಣ್ ಜೊತೆ ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ತಾಲೂಕಿನ ನಾಯನಹಳ್ಳಿ ಗ್ರಾಮದಲ್ಲಿ ದುರ್ಗಾದೇವಿ ಟ್ರಸ್ಟ್ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಬಳಗದ ವತಿಯಿಂದ ಮಹಾನ್ ಮಾನವತಾವಾದಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರ 134ನೇ ಜಯಂತ್ಯೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು. ಗ್ರಾಮವನ್ನು ವಿದ್ಯುತ್ ದೀಪಗಳಿಂದ ಸಿಂಗರಿಸಲಾಗಿತ್ತು. ಅಂಬೇಡ್ಕರ್ ಹಾಗೂ ಬಾಬು ಜಗಜ್ಜೀವನ್ ರಾಮ್ ರವರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಸಲ್ಲಿಸಿ ಮಹಾನ್ ಚೇತನರನ್ನ ಗ್ರಾಮದ ಮುಖಂಡರು ಸ್ಮರಿಸಿದರು. ಇನ್ನು ಯುವಕರು ಕೇಕ್ ಕತ್ತರಿಸಿ ಸಂಭ್ರಮಿಸಿದರು. ದುರ್ಗಮ್ಮ ದೇವಿ ಕಾರ್ಯಕಾರಿ ಸಮಿತಿಯ ಅಧ್ಯಕ್ಷರೇ, ಕಾರ್ಯದರ್ಶಿಗಳೇ ಹಾಗೂ ಸಮಿತಿಯ ಸದಸ್ಯರೇ, ಅಂಬೇಡ್ಕರ್ ಯುವಕರ ಬಳಗದ ಎಲ್ಲ ಯುವಕರೇ, ಎಲ್ಲ ನಾಗರಿಕ ಬಂಧುಗಳೇ, ಏನು ಈ ದಿವಸ ನಾವೆಲ್ಲರೂ ಕೂಡ ಸೇರಿ ಬಂದಿರತಕ್ಕಂಥ ಉದ್ದೇಶ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಿರವರ 134ನೇ ಜನ್ಮದಿನದ ಕಾರ್ಯಕ್ರಮವನ್ನು ಆಚರಣೆ ಮಾಡಲಿಕ್ಕಾಗಿ ಕೂಡಿ ಬಂದಿದ್ದೇವೆ. ಇದು ಬಹಳ ಸಂತೋಷದ ಸಂಗತಿ. ಯಾಕೆಂದರೆ ಅಂಬೇಡ್ಕರ್ ಅವರು ದೇಶಕ್ಕಾಗಿ ಮಾಡಿದಂಥ ತ್ಯಾಗ ಆಗಿರ್ಬೋದು, ಸಾಧನೆಗಳಾಗಿರ್ಬೋದು, ಅದು ಬಹಳ ಮಹತ್ತರವಾಗಿದೆ.
ಅವರಿಗೆ ಭಾರತ ರತ್ನ ಸಲ್ಲಬೇಕಾದ್ರೆ ಅದರಿಂದ ಸಾಕಷ್ಟು ಪರಿಶ್ರಮ ಇದೆ. ನಾನು ಈ ಒಂದು ಅಸ್ಪೃಶ್ಯ ಜನಾಂಗದಲ್ಲಿರ್ತಕ್ಕಂಥ ನನ್ನ ಸಮುದಾಯವನ್ನು ಏನಾದರೂ ಮಾಡಿ ಬದಲಾವಣೆ ಮಾಡಬೇಕು, ಏನಾದರೂ ಒಂದು ಬಿಡುಗಡೆ ಅವ್ರು ಕೊಡಬೇಕು. ಬಿಡುಗಡೆ ಕೊಡಬೇಕಾದ್ರೆ ಏನು ಮಾಡಬೇಕು ನಾನು ಅಂತೇಳಿ ತೀರ್ಮಾನ ಮಾಡ್ತಾರೆ, ವಿದ್ಯೆಯನ್ನು ಕಲಿಬೇಕು ಅಂತ. ಅಂಬೇಡ್ಕರ್ ಅವರ 3 ಸ್ಲೋಗನ್ಸ್ ಏನಿದೆ ಅಂದರೆ, ಮೊದಲನೇದು ಶಿಕ್ಷಣ, ಎರಡನೇದು ಸಂಘಟನೆ, ಮೂರನೇದು ಹೋರಾಟ. ಇಲ್ಲಿ ಹೋರಾಟ ಮಾಡಬೇಕಂದ್ರೆ ಬಲ ಬೇಕಂತಲ್ಲ, ಮೊದಲು ವಿದ್ಯೆ ಬೇಕಾಗಿತ್ತು. ಅದು ಅವ್ರಿಗೆ ಗೊತ್ತಾಗಿತ್ತು. ಅದಕ್ಕೆ ಅವರು ತನ್ನ ಅಭ್ಯಾಸ ಆದಮೇಲೆ ತನ್ನ ಹೋರಾಟದಲ್ಲಿ ಈ 3 ಪದಗಳನ್ನು ಬಳಸಿ ನಮ್ಮ ಭಾರತ ದೇಶಕ್ಕೆ ಕೊಟ್ಟಿದ್ದಾರೆ. ಅವರು ಮೊದಲನೇ ಒಂದು ಅಂಶವನ್ನು, ಶಿಕ್ಷಣವನ್ನು ಸಂಪಾದನೆ ಮಾಡೋದಕ್ಕೆ ಸಾಕಷ್ಟು ಶ್ರಮೆಪಟ್ಟು ಅವರು ಓದೋದಕ್ಕೆ ಪ್ರಾರಂಭ ಮಾಡಿದ್ರು. ಗ್ರಾಮದಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರದೊಂದಿಗೆ ಪೂರ್ಣ ಕುಂಭದೊಂದಿಗೆ ಯುವತಿಯರು, ಮಹಿಳೆಯರು ಮೆರವಣಿಗೆ ನಡೆಸಿದರು. ಇನ್ನು ತಮಟೆ ಸದ್ದಿಗೆ ಟಪ್ಪಾನ್ಗುಚ್ಚಿ ಸ್ಟೆಪ್ಸ್ ಹಾಕಿ ಕುಣಿದು ಕುಪ್ಪಳಿಸಿದರು. ಈ ಸಂದರ್ಭದಲ್ಲಿ ನಾಯನಹಳ್ಳಿ ಗ್ರಾಮದ ದುರ್ಗಾದೇವಿ ಟ್ರಸ್ಟ್ ಹಾಗೂ ಅಂಬೇಡ್ಕರ್ ಯುವಕರ ಬಳಗದ ಪದಾಧಿಕಾರಿಗಳು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಸಂವಿಧಾನಕ್ಕೆ ನೀನೆ ಶಿಲ್ಪಿಯು, ನೀನೆ ಕಲಿಸಿಕೊಟ್ಟ ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಕೋಲಾರದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಮೆರವಣಿಗೆಯ ಪಲ್ಲಕ್ಕಿ ಉತ್ಸವ ಕ್ಲಾಕ್ ಟವರ್ ಮೂಲಕ ಹಾದು ಹೋಗಲು ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಹಾಗೂ ಕೆಲ ದಲಿತ ಪರ ಮುಖಂಡರು ಒತ್ತಾಯಿಸಿದ್ದರು. ಪ್ರತಿಭಟನೆಗೆ ಮಣಿದ ಜಿಲ್ಲಾ ಉಸ್ತುವಾರಿ ಸಚಿವ ಭೈರತಿ ಸುರೇಶ್ ಅವರು ಕ್ಲಾಕ್ ಟವರ್ ಮಾರ್ಗವಾಗಿ ಮೆರವಣಿಗೆಗೆ ಹಾದು ಹೋಗಲು ಅನುಮತಿ ನೀಡಿದರು. ಕೋಲಾರ ನಗರದ ಅತಿ ಸೂಕ್ಷ್ಮ ಪ್ರದೇಶ ಎನಿಸಿಕೊಂಡಿರೋ ಕ್ಲಾಕ್ ಟವರ್ನಲ್ಲಿ ಇದುವರೆಗೂ ಜಯಂತಿಗಳ ಪಲ್ಲಕ್ಕಿ ಮೆರವಣಿಗೆ ನಡೆದಿರಲಿಲ್ಲ. ಇದೀಗ ಅಂಬೇಡ್ಕರ್ ಅವರ ಪಲ್ಲಕ್ಕಿ ಮೆರವಣಿಗೆ ಹಾದು ಹೋಗುವ ವೇಳೆ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಲಾಗಿತ್ತು. ಕಾರ್ಯಕ್ರಮದ ನಂತರ ಮಾತನಾಡಿ, ಪೊಲೀಸ್ ಇಲಾಖೆಯ ಕಾರ್ಯವೈಖರಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಕ್ಲಾಕ್ ಟವರ್ನಲ್ಲಿ ಹುಲಿ, ಸಿಂಹ ಇದ್ದಂತೆ ಮೆರವಣಿಗೆ ತಡೆಯುವ ಕೆಲಸ ಆಗಿತ್ತು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ದಲಿತರ ಮೇಲೆ ದಬ್ಬಾಳಿಕೆ ಹೆಚ್ಚಾಗಿದೆ ಎಂದು ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಹೇಳಿದ್ದಾರೆ. ಕ್ಲಾಕ್ ಟವರ್ ಮಾರ್ಗವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಲ್ಲಕ್ಕಿ ಹೋಗಬೇಕು ಅಂತ ಹೇಳಿದ್ದಂಥ ಸಂದರ್ಭದಲ್ಲಿ ಅಲ್ಲಿನೂ ಮುಸಲ್ಮಾನ್ ಬಾಂಧವರು, ನಾವು ಸಹೋದರರೆಲ್ಲ ಒಟ್ಟಿಗೆ ಸೇರ್ಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪಲ್ಲಕ್ಕಿ ಬಂದಾಗ ನಾವು ಅದನ್ನೆಲ್ಲ ರಿಸೀವ್ ಮಾಡ್ಕೊತೀರಿ, ವೆಲ್ಕಮ್ ಮಾಡ್ತೀರಿ, ನಾವು ಮಾಲಾರ್ಪಣೆ ಮಾಡ್ತೀರಿ, ನಮ್ಮದೇನು ಅಭ್ಯಂತರ ಇಲ್ಲ ಅಂತ ಹೇಳಿದ್ರು. ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆ DC ಅವರು ಒಪ್ಕೊಂಡಿದ್ರೂ ಪೊಲೀಸ್ ಇಲಾಖೆ ಭಯ ಬಿದ್ದು ಅಲ್ಲೇನು ಆಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಅಲ್ಲಿ ಹುಲಿ ಇದೆ, ಸಿಂಹ ಇದೆ ಅಂತ. ನಾವೆಲ್ಲ ಭಾರತೀಯರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ದೇಶದ ಜನತೆಗೆ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅನ್ನೋ ರೀತಿಯಲ್ಲಿ ಸಂವಿಧಾನ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಇಷ್ಟಪಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ, ಅವರು ಗೌರವ ಕೊಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಕರ್ನಾಟಕದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಗೆ ಅನಾವರಣ ಮಾಡೋಕ್ಕೆ ಹೋಗೋಂಥ ಸಂದರ್ಭದಲ್ಲಿ ಚಿಂತಾಮಣಿಯಲ್ಲಿ ಅದನ್ನು ನಿಲ್ಲಿಸಂಥದ್ದು, ಗಾಂಧಿನಗರದಲ್ಲಿ ಅಂಬೇಡ್ಕರ್ ಪ್ರತಿಮೆನ ಅನಾವರಣ ಮಾಡಬೇಕಂತ ಇಡೀ ಗ್ರಾಮ ಸೇರ್ಕೊಂಡು ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಅದನ್ನು ನಿಲ್ಲಿಸಂಥದ್ದು, ಮತ್ತು ಯಾರ್ಯಾರು ಅಂಬೇಡ್ಕರ್ ಪ್ರತಿಮೆಯನ್ನು ಅನಾವರಣ ಮಾಡೋಕ್ಕೆ ಹೋಗ್ತಾರೆ ಅವ್ರ ಮೇಲೆ ಎಲ್ಲ ಸಲ್ಲದ ಆರೋಪಗಳು ಮಾಡೋಂಥದ್ದು, ಇದನ್ನೆಲ್ಲ ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬದುಕಿದಂಥ ಸಂದರ್ಭದಲ್ಲಿ ನೆಹರು ಅವರು ಯಾವ ರೀತಿ ಅವ್ರನ್ನ ಅವಮಾನ ಮಾಡ್ತಾಯಿದ್ರು, ಯಾವ ರೀತಿ ಕಾಂಗ್ರೆಸ್ ಪಕ್ಷ ಅವ್ರನ್ನ ತಾತ್ಸಾರವಾಗಿ ನೋಡ್ತಾ ಇತ್ತು, ಅದನ್ನು ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ 2 ವರ್ಷದಲ್ಲಿ SCP TSP ಹಣವನ್ನು 38,800 ಕೋಟಿ ಹಣವನ್ನು ಬೇರೆ ಬೇರೆ ಗ್ಯಾರಂಟಿಗಳಿಗೆ ಬಳಸೋದ್ರ ಮುಖಾಂತರ
ಅವ್ರಿಗೆ ಅವಮಾನ ಮಾಡಿ, ದಲಿತರಿಗೆ ಮೋಸ ಮಾಡಿ, ಜನಸಾಮಾನ್ಯರಿಗೆ ಮೋಸ ಮಾಡಿ, OBC ಅವ್ರಿಗೆ ಮೋಸ ಮಾಡಿ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಕ್ಲಾಕ್ ಟವರ್ ಮಾರ್ಗವಾಗಿ ಹೋಗಬಾರ್ದು ಅಂತೇಳಿ ಅಲ್ಲಿ KSRP ಬಸ್ಗಳನ್ನು ಮತ್ತು ಪೊಲೀಸ್ ಜೀಪ್ಗಳನ್ನು ರಸ್ತೆಗೆ ಅಡ್ಡದಾಗಿ ನಿಲ್ಲಿಸಿದ್ದನ್ನು ನೀವು ಮಾಧ್ಯಮದವ್ರು ನೋಡಿದ್ದೀರಿ. ನಾವೆಲ್ಲಿದ್ದೀರಿ? ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ನಡೀತಾ ಇಲ್ಲ. ಸಿದ್ದರಾಮಯ್ಯನವರು ಹೆಸರು ಬದಲಾಯಿಸ್ಕೊಬೇಕು. ಅಹಿಂದ ನಾಯಕರಲ್ಲ ನೀವು, ದಲಿತ ವಿರೋಧಿಗಳು ನೀವು. ಹಿರಿಯ ಮುಖಂಡರುಗಳೆಲ್ಲ ಬಂದು ನಾವು ಸಾಯೋದಕ್ಕೂ ರೆಡಿ, ನಾವು ಹೋರಾಟ ಮಾಡ್ತೀರಿ, ನಾವು ಕ್ಲಾಕ್ ಟವರ್ ಇಂದಾನೆ ಹೋಗ್ಬೇಕು, ನಮ್ಗೂ ಅವ್ರದ್ದು ಯಾವುದೇ ರೀತಿಯಾದಂಥ ಅಭ್ಯಂತರ ಇಲ್ಲ, ಅವರನ್ನು ಒಪ್ಕೊಂಡಿದ್ದಾರೆ ಅಂತ ಹೇಳಿದ್ರೇನು ಇಲಾಖೆಯವ್ರನ್ನ ಬಿಡೋದೇ ಇಲ್ಲ ಅಂತೇಳಿ SNR ಆಸ್ಪತ್ರೆಯಲ್ಲಿ ಅಡ್ಡ ಹಾಕಿ ನಮ್ಮನ್ನು ತಡೆಯೋದಕ್ಕೆ ಪ್ರಯತ್ನ ಪಟ್ಟಿದ್ದು. ಮತ್ತು ನಾನು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಲ್ಲಕ್ಕಿ ಓಡಿಸ್ತಾ ಇದ್ದಂಥ ಟ್ರ್ಯಾಕ್ಟರ್ಗೆ SP ಅವರು ಅಡ್ಡ ಹಾಕಿ ಅದನ್ನು ತಡೆಯೋದಕ್ಕೆ ಪ್ರಯತ್ನ ಪಟ್ಟಿದ್ದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಅಂಬೇಡ್ಕರ್ ವಿರೋಧಿ ಕಾಂಗ್ರೆಸ್ ಸರ್ಕಾರ ಜಿಲ್ಲೆಯಲ್ಲೂ ಇಷ್ಟೆಲ್ಲ ನಡೀತಾ ಇದ್ರು. ಜಿಲ್ಲಾ ಉಸ್ತುವಾರಿ ಸಚಿವರು ಏನೋ ತಾತ್ಸಾರವಾಗಿ ಅಲ್ಲಿ ಅಂಬೇಡ್ಕರ್ ಪಲ್ಲಕ್ಕಿಗೆ ಫ್ಲಾಗ್ ಹಾಸ್ಟ್ ಮಾಡಿ ಅವರು ನಿಶಾನೆ ನೋಡಿಸಿ ಮುಂದೆ ಕಳಿಸ್ಬೇಕಾಗಿತ್ತು. ಅದನ್ನೂ ಮಾಡಿದೆ. ಯಾವಾಗ ಕ್ಲಾಕ್ ಟವರಲ್ಲಿ ಹೋಗಬೇಕು ಅಂತ ಹೇಳಿದ ತಕ್ಷಣ ಮಂತ್ರಿಗಳು ಅಲ್ಲಿಂದ ಕಾಲ್ಕಿತ್ತಿರ್ತಕ್ಕಂಥದ್ದು ನಾವು ನೋಡಿದ್ದೀರಿ. NM ಸುರೇಶ್, MMTV ನ್ಯೂಸ್, ಶ್ರೀನಿವಾಸಪುರ. ಯಾವುದೋ ಒಂದು ಕಾರಣಕ್ಕೆ ನಾನು ತುಂಬಾ ಮುಂದೆ ಬಾಗೇಪಲ್ಲಿ ಪಟ್ಟಣದಲ್ಲಿರುವ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಾಲಯದಲ್ಲಿ ಆರ್ಯವೈಶ್ಯ ಮಂಡಳಿಯ ಟ್ರಸ್ಟ್ನ ಪದಾಧಿಕಾರಿಗಳು ತಾಲೂಕು ವಾಸವಿ ಯುವಜನ ಸಂಘವನ್ನು ಉದ್ಘಾಟಿಸಿ ನೂತನ ಪದಾಧಿಕಾರಿಗಳಿಗೆ, ನಿರ್ದೇಶಕರಿಗೆ ಟ್ರಸ್ಟ್ನ ಆಡಳಿತ ಮಂಡಳಿ ವತಿಯಿಂದ ಪ್ರಮಾಣ ಪತ್ರಗಳನ್ನು ವಿತರಿಸಿದರು. ಆರ್ಯವೈಶ್ಯ ಮಂಡಳಿ ಟ್ರಸ್ಟ್ನ ರಾಜ್ಯ ಸಮಿತಿ ಸದಸ್ಯ ಹಾಗೂ ತಾಲೂಕು ಖಜಾಂಚಿ PA ರಾಜೇಶ್ ಮಾತನಾಡಿ, ಆರ್ಯವೈಶ್ಯ ಸಮುದಾಯದ ಪಾವಿತ್ರ್ಯತೆ ಸಂಪ್ರದಾಯವನ್ನು ಕಾಪಾಡುವ ವಿಚಾರದಲ್ಲಿ ಜನಾಂಗದ ಎಲ್ಲರೂ ಒಗ್ಗಟ್ಟನ್ನು ಪ್ರದರ್ಶಿಸಬೇಕು. ಆರ್ಯವೈಶ್ಯ ಮಂಡಳಿ ವತಿಯಿಂದ ಆಯೋಜಿಸುವ ಸಭೆ, ಸಮಾರಂಭ, ಪೂಜಾ ಕಾರ್ಯಕ್ರಮಗಳಿಗೆ ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಹಾಜರಾಗಿ ಸಲಹೆ ಸೂಚನೆಗಳನ್ನು ನೀಡುವುದರ ಜೊತೆಗೆ ಟ್ರಸ್ಟ್ನ ಹಿತವನ್ನು ಕಾಪಾಡಬೇಕಾಗಿದೆ ಎಂದರು. జనాలు జాస్తి అయ్యి మీకు వచ్చిన ప్రసాదం తక్కువ వస్తే మేము సంఘం నుంచి ఏర్పాటు చేస్తాము. 50,000 రోడ్లు లేకుండా ఏర్పాటు చేస్తాము. ప్రతి దినము ఒక్కొక్క ఇంటికి ఒక్కొక్క ఇల్లు అంట పూజ తట్టెత్తుకొని వచ్చి పూజ చేశాకట్లా ఇప్పుడు కొత్త సంఘం వాళ్ళు ఏర్పాటు చేయాలని నా కోరిక. మన ఇల్లు ಅದೇ ರೀತಿ ಒಂದು ಸಂಘವನ್ನು ಸತತ 27 ವರ್ಷದ ಕಾಲ ಕೈ ಮೀರಿ ಒಂದು ಒಳ್ಳೆ ಫಂಡ್ ಮಾಡಿ ಒಳ್ಳೆ ಒಂದು ಕಟ್ಟಡವನ್ನು ಕಟ್ಟಿಸಿ ತುಂಬ ಎಷ್ಟೋ ಕೆಲಸ ಮಾಡಿದ್ದಾರೆ. ಅವರು ಇಷ್ಟು ವರ್ಷ ನಮ್ಮ ಈ ಬಾಗೇಪಲ್ಲಿ ಯುವಜನ ಸಂಘಕ್ಕೆ ಅವ್ರು ಮಾಡಿರೋ ಕೆಲಸಕ್ಕೋಸ್ಕರ ನಾವು ತುಂಬ ಹೃದಯದಿಂದ ಅವರಿಗೆಲ್ಲ ಕೃತಜ್ಞತೆ ಸಲ್ಲಿಸ್ತೀವಿ. ಇವಾಗ 2025 ಏಪ್ರಿಲ್ 13ರಂದು ಒಂದು ತುಂಬ ಮೆಮೊರಬಲ್ ಯಾಕೋದಾ 22 ವರ್ಷ ತದನಂತರ ನಮ್ಮ ಬೀಜ ಸಂಘ ಹೊಸ ಸಂಘ ಅಸ್ತಿತ್ವಕ್ಕೆ ಬರ್ತದೆ. ಈ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷ AS ನಾಗೇಶ್, ಟ್ರಸ್ಟ್ನ ಉಪಾಧ್ಯಕ್ಷ D ಅಮರನಾಥ, ಕಾರ್ಯದರ್ಶಿ GA ವೆಂಕಟೇಶ್ ಬಾಬು, ಖಜಾಂಚಿ PA ರಾಜೇಶ್, ನಿರ್ದೇಶಕ R ಮಂಜುನಾಥ ಹಾಗೂ ಪದಾಧಿಕಾರಿಗಳು ಇದ್ದರು. P ಮಂಜುನಾಥ ರೆಡ್ಡಿ, MMTV ನ್ಯೂಸ್, ಬಾಗೇಪಲ್ಲಿ. ನೋಡಲು ಬಲು ಸುಂದರ ಎಂದು ಬಂದವರಿಗೆ ಶಾಕ್. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸಾವು ಪ್ರಕರಣಗಳು ಹೆಚ್ಚಳ, ಮೃತ್ಯುಕೋಪವಾಗುತ್ತಿರುವ ಶ್ರೀನಿವಾಸ ಸಾಗರ ಜಲಾಶಯ. ಕಾರ್ಯನಿರ್ವಹಿಸದ ಶುದ್ಧ ಕುಡಿಯುವ ನೀರಿನ ಘಟಕ, ಕುಡಿಯೋ ನೀರಿಗೂ ಪರದಾಟ, ಅಧಿಕಾರಿಗಳು ಜನಪ್ರತಿನಿಧಿಗಳಿಗೆ ಗ್ರಾಮಸ್ಥರಿಂದ ಹಿಡಿಶಾಪ. ದೈವಿ ಭಾವನೆ ಕಳೆದುಕೊಳ್ಳುತ್ತಿರುವ ಕರಗ ಉತ್ಸವ, ಮನರಂಜನೆಗೆ ಆಯೋಜನೆ ಮಾಡುವ ಮೂಲಕ ಧಕ್ಕೆ, ಆಕ್ರೋಶ ವ್ಯಕ್ತಪಡಿಸಿದ ವಹ್ನಿ ಕುಲಸ್ಥರು.
ಡೀಸೆಲ್ ಬೆಲೆ ಹೆಚ್ಚಳಕ್ಕೆ ಭುಗಿಲೆದ್ದ ಆಕ್ರೋಶ, ಟಿಪ್ಪರ್ ಲಾರಿ ಮಾಲೀಕರ ಪ್ರತಿಭಟನೆ, ಅನಿರ್ದಿಷ್ಟಾವಧಿ ಮುಷ್ಕರದ ಎಚ್ಚರಿಕೆ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ MMTV ನ್ಯೂಸ್.